ನಾಯಕರಿಗೆ ನೇರ ಪ್ರಶ್ನೆಗಳು, ನಾಯಕರಿಂದ ನೇರ ಉತ್ತರಗಳು. ಇದೇ ಫೇಸ್ ಟು ಫೇಸ್ನಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಕೇಂದ್ರದ ಮಾಜಿ ಸಚಿವರು, BJPಯ ಹಿರಿಯ ನಾಯಕರು ಆಗಿರುವಂಥ ಅನಂತಕುಮಾರ್ ಅವರು. ಅನಂತಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದ. ಹೇಗೆ ನಡೀತಾ ಇದೆ ಚುನಾವಣೆ ಸಿದ್ಧತೆ? ಭಾಳ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ನನಗನ್ಸುತ್ತೆ ಈ ಬಾರಿ ಅತ್ಯಂತ ದೊಡ್ಡ ಒಂದು ಬಹುಮತವನ್ನು ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಕೊಡೋರಿದ್ದಾರೆ ಜನ. ಹೇಗೆ ಹೇಳ್ತೀರಿ? ಯಾಕೆಂದರೆ ಜನ ಕಳೆದ 10 ವರ್ಷದ ಕಾಂಗ್ರೆಸ್ಸಿನ ಒಂದು ದುರಾಡಳಿತದಿಂದ ಬೇಸತ್ತು ಹೋಗಿದ್ದಾರೆ. ಈ ಬೆಲೆ ಏರಿಕೆ, ಈ ಭ್ರಷ್ಟಾಚಾರ, ಈ ಒಂದು ಅಸುರಕ್ಷತೆ ಇದು ಬೇಡ, ಒಂದು ಒಳ್ಳೆಯ ಆಡಳಿತ ಬೇಕು, ಒಳ್ಳೆಯ ಸರ್ಕಾರ ಬೇಕು ಅನ್ನುವಂಥ ಒಂದು ಭಾಳ ತುಡಿತ ಇದೆ. ಆ ತುಡಿತ ಮತ್ತೊಂದು ಸತಿ ಮತಗಳಾಗಿ ಪರಿವರ್ತನೆ ಆಗುತ್ತೆ ಅಂತ ನನಗನ್ಸುತ್ತೆ. 77ರಲ್ಲಿ ಕಾಂಗ್ರೆಸ್ ವಿರುದ್ಧ ಯಾವ ರೀತಿಯ ಒಂದು ವಾತಾವರಣ ಇತ್ತು, ಅದೇ ರೀತಿ ವಾತಾವರಣ ಇವತ್ತಿದೆ. ಅಂದರೆ ನೀವು ಪ್ರಮುಖವಾಗಿ ಹಾಗಾದರೆ ದೇಶದ ಸುರಕ್ಷತೆ, ಸಮಗ್ರತೆ, ಭ್ರಷ್ಟಾಚಾರ ಇವೇ ಅಂಶಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಿ. ನಾವು ಭಾಳ ಪ್ರಮುಖವಾಗಿ ತೆಗೆದುಕೊಂಡು ಹೋಗ್ತಾ ಇರುವಂಥ ಅಂಶ ಅಂತಂದರೆ ಬೆಲೆ ಏರಿಕೆ. ಯಾಕೆಂದರೆ ವಾಜಪೇಯಿ ಕಾಲದಲ್ಲಿ ಒಂದೇ ಒಂದು ಬಾರಿನೂ ಕೂಡ ಬೆಲೆ ಏರಿಕೆ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗಲಿಲ್ಲ. ಯಾಕೆಂದರೆ ಅತಿ ಪ್ರಸರಣ ಇರಲೇ ಇಲ್ಲ, ಬೆಲೆಗಳು ಏರಲೇ ಇಲ್ಲ. ಒಡಿಸ್ಸಾದ ಸೂಪರ್ ಸೈಕ್ಲೋನ್ ಆಯಿತು, ಕಾರ್ಗಿಲ್ ಯುದ್ಧ ಆಯಿತು, ಗುಜರಾತ್ನಲ್ಲಿ ಭೂಕಂಪ ಆಯಿತು, ಆರ್ಥಿಕ ದಿಗ್ಬಂಧನ ಹಾಕಿದರು ಪೊಖ್ರಾನ್ ನಂತರ. ಅದಾದರೂ ಕೂಡ ತೆರಿಗೆ ಹೆಚ್ಚಳ ಆಗಲಿಲ್ಲ, ಬೆಲೆ ಏರಿಕೆ ಆಗಲಿಲ್ಲ. ಆವಾಗ 32 ರೂಪಾಯಿ ಇದ್ದ ಪೆಟ್ರೋಲ್ ಇವತ್ತು 82 ರೂಪಾಯಿ ಆಗಿದೆ. ಅಕ್ಕಿ, ಬೇಳೆ ಎಲ್ಲ ಜೀವನಾವಶ್ಯಕ ವಸ್ತುಗಳು 3 ಪಟ್ಟು ಜಾಸ್ತಿ ಆಗಿದೆ. ಈ ಬೆಲೆ ಏರಿಕೆಯಿಂದ ಜನ ರೋಸಿ ಹೋಗಿದ್ದಾರೆ. ಅದೇ ರೀತಿ ನಿರುದ್ಯೋಗ, 6,70,00,000 ಉದ್ಯೋಗಗಳನ್ನು 6 ವರ್ಷದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನಿರ್ಮಾಣ ಮಾಡಿದರು. ಆ ಉದ್ಯೋಗ ಸೃಜನೆ ಹೇಗೆ ಮಾಡಿದರು ಅಂತಂದರೆ, ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್, ಬಂಗಾರದ ಚೌಕಟ್ಟದ ರಾಷ್ಟ್ರೀಯ ಮಹಾ ಹೆದ್ದಾರಿಗಳು, ಬೆಂಗಳೂರಿನಿಂದ ಮುಂಬೈ, ಮುಂಬೈಯಿಂದ ಅಹಮದಾಬಾದ್, ಅಹಮದಾಬಾದ್ನಿಂದ ದಿಲ್ಲಿ, ದಿಲ್ಲಿಯಿಂದ ಕೋಲ್ಕತ್ತಾ, ಕೋಲ್ಕತ್ತಾದಿಂದ ಚೆನ್ನೈ, ಚೆನ್ನೈಯಿಂದ ಬೆಂಗಳೂರು. ಅದ್ರ ಜೊತೆಯಲ್ಲಿ 5.5 ಲಕ್ಷ ಹಳ್ಳಿಗಳಿಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ, ಅದ್ರ ಜೊತೆಯಲ್ಲಿ ಸರ್ವಶಿಕ್ಷಾ ಅಭಿಯಾನ, ಪ್ರತಿ ಹಳ್ಳಿಗೆ ಅಲ್ಲಿ. ಇಷ್ಟೆಲ್ಲ ಆದರೂ ಕೂಡ ವಾಜಪೇಯಿ ಸರ್ಕಾರನ ಜನ ಧಿಕ್ಕರಿಸ್ಬಿಟ್ರ ನಂತರ ನೋಡಿ, ಅದೊಂದು ರಾಜಕೀಯ ಅವಘಡ ಅಂತ ನಾನು ಹೇಳ್ಬೋದು. ಆದರೆ ಅದೇ ವಾಜಪೇಯಿ 3 ಚುನಾವಣೆಗಳಲ್ಲಿ ಗೆದ್ದರು. 96ರಲ್ಲಿ ಅವ್ರು ಗೆದ್ದರು, 98ರಲ್ಲಿ ಅವ್ರು ಗೆದ್ದರು, 99ರಲ್ಲಿ ಗೆದ್ದರು. ಆದರೆ 2004ರಲ್ಲಿ ಲೋಕಸಭಾ ಸದಸ್ಯರ ಮಟ್ಟದಲ್ಲಿದ್ದಂಥ ಒಂದು ಆ್ಯಂಟಿ ಇನ್ಕಂಬೆನ್ಸಿಯಿಂದ, ಲೋಕಸಭಾ ಸದಸ್ಯರ ವಿರುದ್ಧ ಇದ್ದಂಥ ಒಂದು ವಾತಾವರಣದಿಂದ ಮತ್ತು ಅತಿ ಆತ್ಮವಿಶ್ವಾಸದಿಂದ ನಾವು ಸರ್ಕಾರ ಕಳ್ಕೊಳ್ಬೇಕಾಯ್ತು. ಅಲ್ಲ, ಈ ಬಾರಿ ಕೂಡ BJPಯ ಹೈಪ್ ಇದೆಯಲ್ಲ, ಅದು ಕೃತಕ ಸೃಷ್ಟಿ, ಅದು ಬೇಕು ಅಂತಲೇ ಸೃಷ್ಟಿ ಮಾಡಿರೋದು. ನಿಜಕ್ಕೂ BJPಯ ಪರವಾಗಿ ಅಂಥದ್ದೊಂದು ಗಾಳಿ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರುತ್ತೆ. ನೋಡಿ, ಈಗ ಇರುವಂಥ ಒಂದು ಅಲೆ, ಇದು ಭಾರತೀಯ ಜನತಾ ಪಾರ್ಟಿ ಸೃಷ್ಟಿ ಮಾಡಿರುವಂಥ ಅಲೆ ಅಲ್ಲ. ಇದು ಜನರ ಭಾವನೆಗಳ ಅಭಿವ್ಯಕ್ತಿ. ಜನರ ಭಾವನೆಗಳ ಅಭಿವ್ಯಕ್ತಿಯನ್ನು ಕೃತಕವಾದಂಥ ಒಂದು ಹೈಪ್ ಅಂತ ಅನ್ನೋದು ಜನತೆಯ ಭಾವನೆಗಳಿಗೆ ಮಾಡುವಂಥ ಒಂದು ಘೋರ ಅಪಚಾರ ಆಗುತ್ತೆ. ಇವತ್ತು ಸಾಮಾನ್ಯ ಜನ ಕೇಂದ್ರದಲ್ಲಿ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಮತ್ತು ಆ ಬದಲಾವಣೆಯ ಸಂಕೇತವಾಗಿ ನರೇಂದ್ರ ಮೋದಿ ಅವರನ್ನು ಗುರುತಿಸ್ಕೊಂಡಿದ್ದಾರೆ. ಓಕೆ, ಅಲ್ಲ, ತಾವು ಹೇಳಿದ್ರಿ ಎಲ್ಲೋ ಒಂದು ಕಡೆಗೆ ವಾಜಪೇಯಿ ಸರ್ಕಾರ ಬಹಳ ಅದ್ಭುತವಾಗಿ ಕೆಲಸ ಮಾಡಿತ್ತು, ಆದರೆ ಲೋಕಲ್ ಲೀಡರ್ಗಳ ಕಾರ್ಯಕ್ಷಮತೆ ಸರಿ ಇರಲಿಲ್ಲ, ಹೀಗಾಗಿ ಎಲ್ಲೋ ಒಂದು ಕಡೆಗೆ ಅದು ವಿರುದ್ಧವಾಗಿ ಹೊಡಿತು ಅಂತ. ಈಗಲೂ ಕೂಡ ನಿಮ್ಗಳ ಸ್ಥಿತಿ ಅದೇನೇ. BJPಗೆ ಯಾರು 5 ವರ್ಷ ಅಧಿಕಾರ ಕೊಟ್ಟರಲ್ಲ, BJP ಎಷ್ಟರ ಮಟ್ಟಿಗೆ ಅಧಿಕಾರ ಮಾಡಬಲ್ಲದು ಅಂತೇಳಿ ಪ್ರಪಂಚಕ್ಕೆ ಸಾಬೀತಾಗೋಯ್ತು ಅಂತ. ನೋಡಿ, ಇಡೀ ದೇಶದ 29 ರಾಜ್ಯಗಳನ್ನು ನಾವು ತೆಗೆದುಕೊಂಡ್ರೆ ಭಾರತೀಯ ಜನತಾ ಪಾರ್ಟಿಗೆ ಎಲ್ಲೆಲ್ಲಿ ಆಡಳಿತ ಕೊಟ್ಟಿದ್ದಾರೋ ಅಲ್ಲೆಲ್ಲ ಜನಪರ ಆಡಳಿತವನ್ನು ನಾವು ಕೊಟ್ಟಿದ್ದೇವೆ ಮತ್ತು ಎಲ್ಲ ಕಡೆಯೂ ನಮ್ಮ ಆಡಳಿತವನ್ನು ಪುನರಾಯ್ಕೆ ಮಾಡಿದ್ದಾರೆ. ಈಗ ಮಧ್ಯಪ್ರದೇಶದಲ್ಲಿ 3ನೇ ಬಾರಿ, ಛತ್ತೀಸ್ಗಢದಲ್ಲಿ 3ನೇ ಬಾರಿ, ಗುಜರಾತ್ನಲ್ಲಿ 3ನೇ ಬಾರಿ, ಗೋವಾದಲ್ಲಿ 2ನೇ ಬಾರಿ, ರಾಜಸ್ಥಾನದಲ್ಲಿ 2ನೇ ಬಾರಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. ಕರ್ನಾಟಕದಲ್ಲಿ ನಾವು ಜನಪರ ಆಡಳಿತ ಕೊಟ್ಟರೂ ಕೂಡ ಕರ್ನಾಟಕದ ರಾಜಕೀಯ ಗೊಂದಲದಿಂದಾಗಿ ನಮಗೆ ಯಾವ ರೀತಿಯ ಒಂದು ತೀರ್ಪನ್ನು ಕೊಡಬೇಕು ಆ ತೀರ್ಪನ್ನು ಜನ ಕೊಟ್ಟು. ಅಲ್ಲ, ಯಾವ ರಾಜಕೀಯ ಗೊಂದಲ, ಯಾರು ಸೃಷ್ಟಿ ಮಾಡಿದಂಥ ರಾಜಕೀಯ ಗೊಂದಲ ಇದು? ನೋಡಿ, ಆ ಒಟ್ಟು ಆಡಳಿತ ವ್ಯವಸ್ಥೆಯಲ್ಲಿ ಆಂತರಿಕ ಬಿಕ್ಕಟ್ಟಿನಿಂದ ಉಂಟಾದಂಥ ಒಂದು ರಾಜಕೀಯ ಗೊಂದಲದಿಂದ ನಮಗೆ ಏನು ತೀರ್ಪು ಕೊಡಬೇಕು ಆ ತೀರ್ಪನ್ನು ವಿಧಾನಸಭಾ ಚುನಾವಣೆಯಲ್ಲಿ ಜನ ಕೊಟ್ಟಿದ್ದಾರೆ. ನನಗನ್ಸುತ್ತೆ ವಿಧಾನಸಭಾ ಚುನಾವಣೆಗೆ ಜನ ತೀರ್ಪು ಕೊಟ್ಟ ಮೇಲೆ ಈಗ ಅವ್ರು ನೋಡ್ತಾ ಇರೋದು ಲೋಕಸಭಾ ಚುನಾವಣೆ.
ಅಲ್ಲ ನೀವು ಆಗಲೂ ಒಂದು ಮಾತು ಹೇಳಿದ್ರಿ, ಬಹುಶಃ ಏನು ಅಂದರೆ ನಿಮ್ಮ ಮಾತಲ್ಲೇ ಇದಕ್ಕೆ ಪ್ರಶ್ನೆನೂ ಇದೆ, ಉತ್ತರನೂ ಇದೆ. ತಾವು ಹೇಳಿದ್ರಿ ಎಲ್ಲೆಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತೋ ಎಲ್ಲ ಕಡೆಗೂ ಕೂಡ ಜನ ಪುನರಾಯ್ಕೆಯನ್ನು ಬಯಸಿದರು, ಆದರೆ ಕರ್ನಾಟಕ ಒಂದು ಬಿಟ್ಟು. ಕಾರಣ ಏನು? ಕಾರಣ ಭಾಳ ಸ್ಪಷ್ಟವಾಗಿ ಜನರ ಮುಂದಿದೆ. ಜನಕ್ಕೆ ಪುನರಾಯ್ಕೆ ಮಾಡುವಂಥ ಒಂದು ಇಚ್ಛೆ ಇರಲಿಲ್ಲ. ಯಾಕೆಂದರೆ ನಾವು ಒಗ್ಗಟ್ಟಾಗಿರಲಿಲ್ಲ. ನಮ್ಮಲ್ಲಿ ರಾಜಕೀಯ ಒಪ್ಕೋತೀರಿ ಹಾಗಾದ್ರೆ ಒಗ್ಗಟ್ಟಿರಲಿಲ್ಲ ಅಂತ? ಅದು ಇವಿಡೆಂಟ್ ಅಲ್ಲ. ಈಗ ಉದಾಹರಣೆಗೆ ನಮ್ಮ ಪಾರ್ಟಿಗೆ 2 ಭಾಗ ಆಯಿತು, 3 ಭಾಗ ಆಯಿತು. ಆ 3 ಭಾಗ ಆದಂಥ ಎಲ್ಲ ಪ್ರಮುಖರಿಗೆ ವಾಪಸ್ ಬಂದಿದ್ದಾರೆ. ಇಲ್ಲ, 3 ಭಾಗ ಆಗೋದಕ್ಕಿಂತ ಮೊದಲು ಮನಸ್ಸುಗಳು ಒಂದು 300 ಭಾಗ ಆಗಿತ್ತಲ್ಲ, ಅದ್ರ ಬಗ್ಗೆ ಮಾತಾಡಿ. ಅಲ್ಲ ನೋಡಿ, ಈಗ ನನಗೇನು ಅನಿಸುತ್ತೆ ಅಂತಂದರೆ ಈ ಪೂರ್ತಿ ಸಂದರ್ಶನ ಇದು ಪೋಸ್ಟ್ ಮಾರ್ಟಮ್ ಸಂದರ್ಶನ ಅಲ್ಲ. ನಾನು ಆ ಹಾದಿಯಲ್ಲಿ ಹೋಗ್ಲಿಕ್ಕೆ ಇಚ್ಛೆ ಪಡಲ್ಲ. ನಾನು ಅಪೇಕ್ಷೆ ಇಟ್ಕೊಂಡು ಬಂದಿರೋದೇನು ಅಂತಂದರೆ ನಾವು ಮುಂದಿನ ಭವಿಷ್ಯ. ನಾನು ಯಾಕೆ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಅಂದರೆ ಇತಿಹಾಸದಿಂದ ಬಿ ಜೆ ಪಿಯ ನಾಯಕರು ಏನು ಪಾಠ ಕಲ್ತಿದ್ದಾರೆ ಅಂತ ಜಗತ್ತಿಗೆ ಗೊತ್ತಾಗಬೇಕು. ಅದಕ್ಕೆ ನೋಡಿ, ಪಾಠ ಕಲ್ತಿದ್ರಿಂದನೇ ನಾವು ಮತ್ತೊಂದಾಗಿದ್ದೀವಿ. ಅಲ್ಲಿ ಎಷ್ಟು ಸರಿ ಪಾಠ ಕಲಿತೀರಿ, ಎಷ್ಟು ಸರಿ ಒಂದಾಗ್ತೀರಿ ಅನಂತಕುಮಾರ್ ಜಿ? ನನಗನ್ಸುತ್ತೆ ಇದು ಮೊದಲನೇ ಬಾರಿ. ಹೆಂಗೆ? ಅಲ್ಲ ಸರ್, ನಿಮ್ಮದು ಯಡಿಯೂರಪ್ಪನವ್ರದ್ದು ಶೀತಲ ಸಮರ, ನಮ್ದು ಯಾವುದೇ ಶೀತಲ ಸಮರ ಇಲ್ಲ. ನೋಡಿ, ಇದು ಮಾಧ್ಯಮದ ಸೃಷ್ಟಿ. ನನಗೆ ಯಾರ ಜೊತೆನಲ್ಲೂ ಶೀತಲ ಸಮರ ಇಲ್ಲ. ಇವತ್ತು ಕರ್ನಾಟಕದ ರಾಜಕಾರಣದಲ್ಲಿ ಆದಂಥ ಅವಘಡಗಳಿಗೆ ಜನ ತೀರ್ಪನ್ನು ಕೊಟ್ಟಿದ್ದಾರೆ. ತೀರ್ಪನ್ನು ಕೊಟ್ಟ ಮೇಲೆ ನನಗನ್ಸುತ್ತೆ ಈ ಸತಿ ಅವರು ತೀರ್ಪನ್ನು ಲೋಕಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಕೊಡೋರಿದ್ದಾರೆ. ಅಲ್ಲಿ ಎಷ್ಟು ಮುಜುಗರಗಳನ್ನು ಎದುರಿಸ್ತು ಪಕ್ಷ. ಎಲ್ಲ ಒಂದು ಕಡೆಗೆ ನಾಯಕರ ಈ ವರ್ತನೆಯಿಂದಾಗಿ ಸಂಘ ಕೂಡ ಕೆಟ್ಟ ಹೆಸರು ತಗೊಳ್ತು, RSSಗೂ ಕೂಡ ಕೆಟ್ಟ ಹೆಸರು ಬಂತು. ಅಡ್ವಾಣಿ ಅಂತ ನಾಯಕರು ಕೆಟ್ಟ ಹೆಸರು ತಗೊಂಡ್ರು. ಈ ವಿಚಾರದಲ್ಲಿ ಮರ್ತು ಬಿಟ್ಟಿರ ಅದನ್ನು? ನಾನು ಮತ್ತೆ ಹೇಳ್ತಾ ಇದ್ದೀನಿ ರಂಗನಾಥ್, ನಿಮಗೆ ಏನು ಅಂತಂದರೆ ಈ ಎಲ್ಲ ಘಟನೆಗಳಿಗೆ ಇತಿಹಾಸ ಇದೆ. ಪ್ರತಿಯೊಂದು ಘಟನೆಗಳ ಬಗ್ಗೆನೂ ಕೂಡ ಸಾಕಷ್ಟು ವಿವರಣೆಗಳನ್ನು ನಾವು ಹೇಳಬಹುದು. ಆದರೆ ಆ ವಿವರಣೆಗಳಿಗೆ ನಾನು ಹೋಗಲಿಕ್ಕೆ ಇಚ್ಛೆ ಪಡೋದಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಮತ್ತೆ ಒಂದಾಗಿ ನಾವು ಒಮ್ಮನಸ್ಸಿನಿಂದ ಮುಂದೆ ನಡೆದಿದ್ದೇವೆ. ಅಲ್ಲ, ಯಾಕಂದರೆ ಯಡಿಯೂರಪ್ಪನವ್ರನ್ನ ಮತ್ತೆ ಪಕ್ಷಕ್ಕೆ ಕರ್ಕೊಂಬಂದಿರೋದು ಹಿನ್ನೆಲೆ ಕೂಡ ಇದನ್ನೇ. ಎಲ್ಲ ಒಂದು ಕಡೆ ಡ್ಯಾಮೇಜನ್ನು ಸರಿ ಮಾಡೋಕ್ಕೋಸ್ಕರನ ವಿನಃ ಮತ್ತೆ ಯಾವುದಕ್ಕೂ ಅಲ್ಲ ಅಂತ ನಾನೇ ಮುಂದಡಿ ಇಟ್ಟುಕೊಂಡು ಯಡಿಯೂರಪ್ಪನವರು, ರಾಮ್ಲು ಇವರೆಲ್ಲ ಪಾರ್ಟಿಯಲ್ಲಿ ಮತ್ತೆ ಬರೋ ರೀತಿಯೊಳಗೆ ಪ್ರಯತ್ನವನ್ನು ಮಾಡಿದ್ದೇನೆ. ನಮ್ಮ ಅಖಿಲ ಭಾರತೀಯ ನಾಯಕರ ಮನಸ್ಸನ್ನು ಒಲಿಸಿದ್ದೇನೆ. ಈಗ ನಾವು ಒಟ್ಟಿಗೆ ಬಂದಿದ್ದೇವೆ ಮತ್ತು ಒಟ್ಟಿಗೆ ಹೋಗ್ತಾ ಇದ್ದೇವೆ. ಅಲ್ಲ, ಯಾಕಂದರೆ ಯಡಿಯೂರಪ್ಪ ಏನಾದರೂ ಬರಲಿಲ್ಲ ಅಂತಂತಂದರೆ ಲಿಂಗಾಯತ ಮತಗಳು ಬರಲ್ಲ BJPಗೆ ಅನ್ನುವಂಥದ್ದು ಕಳೆದ ಬಾರಿ ಕೂಡ ಸಾಬೀತಾಗೋಗಿದೆ. ಅದು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲಿಂಗಾಯತ ಮತಗಳು ಕಾಂಗ್ರೆಸ್ ಕಡೆ ಹೋದವು ಅಂತಂದರೆ ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿದೆ. ಜೊತೆಗೇನು ಅಂದರೆ ತಮ್ಮ ಪಕ್ಷದಲ್ಲೂ ಕೂಡ ಲಿಂಗಾಯತ ಮತದಾರರಿದ್ದಾರೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ. ಸೋಮಣ್ಣವರು ಕೂಡ ನಿಮ್ಮ ಬಗ್ಗೆ ಮುನಿಸ್ಕೊಂಡಿದ್ರು ಅನ್ನುವಂಥ ಒಂದು ಮಾತಿದೆ. ಹೀಗಾಗಿ ಎಲ್ಲರನ್ನೂ ಸರಿ ಮಾಡುವಂಥ ಕೆಲಸವನ್ನು ಅನಂತಕುಮಾರ್ ಮಾಡಿದ್ರು. ನೋಡಿ, ಈಗ ಪ್ರಶ್ನೆ ಏನು ಅಂತಂದರೆ ಈಗ ನಾವು ಒಟ್ಟಾಗಿದ್ದೇವೆ. ಯಾಕೆಂತಂದರೆ ನಮ್ಮ ಮುಂದಿರೋದು ಲೋಕಸಭಾ ಚುನಾವಣೆಗಳು. ಈ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಎಷ್ಟರ ಮಟ್ಟಿಗೆ ಒಂದಾಗಬೇಕು ಆ ಒಂದಾಗುವಂಥ ಒಂದು ಎಫರ್ಟನ್ನು ನಾವು ಮಾಡಿದ್ದೇವೆ. ಈಗ ನಾವು ಲೋಕಸಭಾ ಚುನಾವಣೆಗಳ ಸ್ಪರ್ಧೆಯಲ್ಲಿ ಮುಂದುವರಿತಾ ಇದ್ದೇವೆ. ಓಕೆ, ಅಲ್ಲ ಖಂಡಿತವಾಗಲೂ ಸರ್. ಈಗ ದೇಶದ ವಿಚಾರದಲ್ಲಿ ಭಾರತದ ಬಗ್ಗೆ ನಾವು ಮಾತಾಡ್ತೀವಿ. ದೇಶದ ವಿಚಾರದಲ್ಲಿ ಏನು ಅಂದರೆ ಏನೇ ಜಾತಿ ಇರಲಿ, ಮತ ಇರಲಿ, ಭೇದಗಳಿರಲಿ, ದೇಶ ಕೆಟ್ಟ ಸ್ಥಿತಿಯಲ್ಲಿದ್ದಾಗ ಇಡೀ ಭಾರತೀಯರು ಒಂದಾಗ್ತಾರೆ ಅನ್ನುವಂಥ ಮಾತಿದೆ. ಈಗ ನಿಮಗೆ ಚುನಾವಣೆ ಬಂದಿದೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಒಕ್ಕಟ್ಟು, ಅದಾದ ನಂತರ ಬರೀ ಬಿಕ್ಕಟ್ಟ? ನನಗನ್ಸುತ್ತೆ ಹಂಗೆ ಯಾವತ್ತೂ ಆಗಿಲ್ಲ. ಯಾಕೆಂತಂದರೆ ಕಳೆದ 25 ವರ್ಷದಿಂದ ನಾನು ಭಾರತೀಯ ಜನತಾ ಪಾರ್ಟಿಯ ರಾಜಕಾರಣದಲ್ಲಿದ್ದೇನೆ. 25 ವರ್ಷದಲ್ಲಿ ಈ ರೀತಿಯ ಸಮಸ್ಯೆಯ ಪ್ಯಾಚ್ನಲ್ಲಿದ್ದು ನಾವು 1-1.5 ವರ್ಷ ಮಾತ್ರ. ಅನೇಕ ಚುನಾವಣೆಗಳನ್ನು ನಾವು ಒಟ್ಟಿಗೆ ಎದುರಿಸಿದ್ದೇವೆ. ಈ 1.5 ವರ್ಷಗಳ ಒಂದು ಘಟನಾವಳಿಗಳಿಂದ ನಿಜಕ್ಕೂ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ಘಟಕದ ನೇತೃತ್ವ ಮತ್ತು ಭಾರತೀಯ ಜನತಾ ಪಾರ್ಟಿ ಪರ್ಸೆ ತನ್ನ ಪಾಠಗಳನ್ನು ಕಲಿತಿದೆ. ಹೀಗಾಗಿ ಮುಂಬರುವಂಥ ದಿನದಲ್ಲಿ ನಾವು ಇನ್ನೂ ಹೆಚ್ಚು ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅನ್ನುವಂಥ ಭರವಸೆ ನನಗಿದೆ. ಅಲ್ಲ, ನಿಮ್ಮ ಮೇಲೆ ಒಂದು ಆರೋಪ ಇದೆ ಅನಂತಕುಮಾರ್ ಜಿ. ತಾವು ನೇರವಾಗಿ ಉತ್ತರ ಕೊಡ್ತೀನಿ ಅಂತ ನಾನು ಭಾವಿಸ್ತೀನಿ. ಅನಂತಕುಮಾರ್ ಅವರು ಎಂದೂ ಕೂಡ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಘಟಕ ಇದೆಯಲ್ಲ ಅದನ್ನು ಒಗ್ಗಟ್ಟ ತಗೊಂಡು ಹೋಗಲೇ ಇಲ್ಲ ಅಂತ ನಿಮ್ಮೇಲಿರುವಂಥ ಒಂದು ದೊಡ್ಡ ಆರೋಪ. ಏನಂತೀರಿ ಇದಕ್ಕೆ ಉತ್ತರ ಏನು? ಇದು ಅತ್ಯಂತ ಹಾಸ್ಯಾಸ್ಪದ ಮತ್ತು ಮೂರ್ಖತನದ ಆರೋಪ. ಯಾಕೆಂತಂದ್ರೆ ನಾನು 87ನೇ ನೀವು ಕೇಳಬೇಕು ಅದನ್ನ. ಖಂಡಿತವಲ್ಲ ಮೂರ್ಖತನದ ಆರೋಪ ಅಂತಂದ್ರೆ ಅದು ನಿಮ್ಮ ಉತ್ತರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೂರ್ಖತನದ ಆರೋಪ ನೋಡಿ, ನೀವು ನನ್ನ ಮಾತನ್ನ ಕೇಳುವಂತ ತಾಳ್ಮೆಯನ್ನು ಕೂಡ ಯಾಕೆ ಅದನ್ನ ಮೂರ್ಖತನ ಅಂತ ಕರೀತಾ ಇದ್ದೀನಿ ಅಂತಂದ್ರೆ ಯಾವುದೇ ಪ್ರಶ್ನೆಗೆ ಇತಿಹಾಸದ ಅರಿವಿರಬೇಕು.
ಈಗ ಇತಿಹಾಸದ ಅರಿವೇ ಇಲ್ಲಪ್ಪ. ಹಂಗೆ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಮೂರ್ಖತನ ಅಂತ ಕರಿಬೇಕಾಗುತ್ತೆ. 87ರಿಂದ ಈ ಇತಿಹಾಸದ ಉದಾಹರಣೆಗಳು ಕೊಡ್ತಾ ಹೋಗಿ ನೀವು. ನಾನು ಕೊಡ್ತಾ ಇದ್ದೀನಿ, ಪ್ಲೀಸ್ ಪ್ಲೀಸ್. ನೀವು ಒಪ್ಕೊಳ್ಬೇಕಾಗಿಲ್ಲ, ಜನ ಒಪ್ಕೋಬೇಕು. ಜನಗಳಿಗೋಸ್ಕರನೇ ಈ ಪ್ರಶ್ನೆ. ನೀವು ಹಾಗೆ ಹೇಳ್ಬೋದು. ನೋಡಿ ಸರ್, ಇಲ್ಲಿ ಒಂದು ಸಂಗತಿ ಹೇಳ್ತೀನಿ. ನೀವು ನನ್ನ ಪೂರ್ತಿ ಪ್ರಶ್ನೆ, ನೀವು ನನ್ನ ಪೂರ್ತಿ ಪ್ರಶ್ನೆ ಕೇಳಿದ್ರು. ಇಲ್ಲಿ ಹಿಂಗ್ ಗೊತ್ತಾ, ನಾವು ಸಾಮಾನ್ಯ ಜನರ ಪ್ರತಿನಿಧಿಯಾಗಿ ಸರ್ ಬಂದಿರೋದು. ಮಾಧ್ಯಮ ಅನ್ನುವಂಥದ್ದು ನಿಮ್ಮ ಉತ್ತರ ಜನರಿಗೆ ಉತ್ತರ, ನಮಗಲ್ಲ. ಪ್ಲೀಸ್ ಹೇಳಿ ಸರ್, ಪ್ಲೀಸ್ ಕಂಟಿನ್ಯೂ. ಇಲ್ಲಿ ನೀವು ಪ್ರಶ್ನೆ ಕೇಳಿ. ಅಲ್ಲ ಆಯ್ತು, ಪ್ರಶ್ನೆ ಕೇಳಿ. ಅಲ್ಲ ಪ್ರಶ್ನೆ ಕೇಳಿ. ನೀವು ಪ್ರಶ್ನೆ ಕೇಳಿ ಉತ್ತರ ತರುವಂತ ನೀವು. ನಾನು ಹೇಳ್ತಾ ಇದ್ದೀನಿ ನೋಡ್ರಿ, 87ಕ್ಕೆ ನಾನು ಬಿಜೆಪಿಗೆ ಬಂದೆ. 87ನೇ ಇಸ್ವಿಯಿಂದ ನಾವು 87ನೇ ಇಸ್ವಿಯಲ್ಲಿ ನಾನು ಬಿಜೆಪಿಗೆ ಬಂದಾಗ ಬಿಜೆಪಿಯಲ್ಲಿ ಕೇವಲ ಒಬ್ಬ MLA ಇದ್ರು, 2.6% ಓಟ್ ಇತ್ತು. ಆವಾಗ ಯಡಿಯೂರಪ್ಪನವರು ನಾನು ಒಟ್ಟಿಗೆ ಸೇರಿ ಈ ಪಾರ್ಟಿಯನ್ನ 40 MLAಗಳ ಪಾರ್ಟಿ ಮಾಡಿದ್ವಿ. ಅದಾದ ನಂತರ 44 MLAಗಳ ಪಾರ್ಟಿ ಮಾಡಿದ್ವಿ. ಅದಾದ ನಂತರ ನಾನು ಅಧ್ಯಕ್ಷನಾದೆ 2004ರಲ್ಲಿ, 2003ರಲ್ಲಿ. ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಕೇಂದ್ರದ ಮಂತ್ರಿ ಆಗಿದ್ದೆ ನಾನು ವಾಜಪೇಯಿ ಸರ್ಕಾರದಲ್ಲಿ. ಆವಾಗ ಇಡೀ ನಮ್ಮ ಎಲ್ಲ ಪ್ರಮುಖರು ಬಂದು ಯಡಿಯೂರಪ್ಪನವರ ಆದಿಯಾಗಿ ನೀವು ಬಂದು ಅಧ್ಯಕ್ಷರಾಗಬೇಕು. ನಾನು ಅಧ್ಯಕ್ಷನಾದೆ. 33 MLA ಇದ್ರು. 33 MLA ಇಂದ 84 MLA ಆದ್ವಿ. 7 MP ನಾವು 18 ಜನ MP ಗಳಾದ್ವಿ. ಅಂದರೆ 2.6% ವೋಟ್ ಶೇರ್ನಿಂದ 1 MLA ಇಂದ 0 MP ಇಂದ 18 MP ಮತ್ತು 84 MLA ಮಾಡೋದ್ರಲ್ಲಿ ಅನಂತಕುಮಾರ್ ಪಾತ್ರ ಇದೆ. ಈ ಇಡೀ ಸಂದರ್ಭದಲ್ಲಿ ಪಾರ್ಟಿನ ಒಟ್ಟಾಗಿ ತೆಗೆದುಕೊಂಡು ಹೋದಂತಹ ಸಾಧನೆ ನಂದಾಗಿದೆ. ಅದಾದ ನಂತರ ನಾವು ಒಟ್ಟಿಗೆ ಸೇರಿ ಇಲ್ಲಿ ಒಂದು ಸಮ್ಮಿಶ್ರ ಸರ್ಕಾರವನ್ನು ಮಾಡಿದ್ವಿ. ಅದಾದ್ಮೇಲೆ ನಮ್ದೇ ಸರ್ ಅಧಿಕಾರ ಬರೋ ತನಕ ಒಗ್ಗಟ್ಟಾಗಿ ತಗೊಂಡು ಹೋದ್ರಿ ಸರ್. ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರ ಬರೋ ತನಕ ಅನಂತಕುಮಾರ್ ಖಂಡಿತವಾಗಲು ಪಾರ್ಟಿಯಿಂದ ಒಗ್ಗಟ್ಟ ತಗೊಂಡು ಹೋದ್ರು, ಒಂದಾಗಿ ತಗೊಂಡು ಹೋದ್ರು. ಅಧಿಕಾರ ಯಾವಾಗ ಬಂತು, ಯಡಿಯೂರಪ್ಪ ಯಾವ ಮುಖ್ಯಮಂತ್ರಿ ಆದ್ರು, ಅಲ್ಲಿಂದ ಗೊಂದಲ, ಡಿಸ್ಪ್ಯೂಟ್ ಅನ್ನುವಂತ ಶುರು ಆಯ್ತು. ನನಗೇನು ಅನ್ಸಲ್ಲ. ಯಾಕೆ ಅಂತಂದ್ರೆ 110 ಸೀಟ್ ಬರೋದಕ್ಕೆ ನಮ್ಮಿಬ್ಬರ ಪರಿಶ್ರಮ ಕಾರಣ ಆಯ್ತು. ನಾವಿಬ್ಬರು ಒಟ್ಟಿಗೆ ಹೋರಾಟವನ್ನು ಮಾಡಿದ್ವಿ. 110 ಬಂದ ಮೇಲೆ ಆಮೇಲೆ ಒಂದು 5 ವರ್ಷದ ಸರ್ಕಾರದ ಎಲ್ಲ ಘಟನಾವಳಿಗಳಿಗೆ ನಾನು ಕಾರಣ ಅಲ್ಲ. ಅಲ್ಲ, ನಿಮ್ಮ ಮತ್ತೆ ಯಡಿಯೂರಪ್ಪನವರು ರಹಿತವಾದಂತ ಬಿಜೆಪಿನ ಕಲ್ಪಿಸ್ಕೊಳ್ಳೋಕೆ ಸಾಧ್ಯನಾ ಸರ್ ಕರ್ನಾಟಕದಲ್ಲಿ? ಅದೇ ರೀತಿ ನಿಮ್ಮ ಮತ್ತೆ ಯಡಿಯೂರಪ್ಪನವರ ವೈಮನಸ್ಸಿನ ರಹಿತವಾದಂತ ಬಿಜೆಪಿನ ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಏನೂ ವೈಮನಸ್ಸು ಇರಲಿಲ್ಲ 5 ವರ್ಷ. ಮತ್ತೆ ಯಾಕೆ ಗೊಂದಲ ಸೃಷ್ಟಿ ಮಾಡಿದ್ರಿ ಹಾಗಾದ್ರೆ? ನಾನು ಕೆಟ್ಟ ಆರೋಪಗಳನ್ನ ಯಾಕೆ ತಗೊಂಡ್ರು ಅನಂತಕುಮಾರ್ ಹಾಗಾದ್ರೆ? ನೋಡಿ, ಆರೋಪ ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಆರೋಪ ಮಾಡಿದವ್ರನ್ನ ಕೇಳಬೇಕು. ಯಾಕೆಂತಂದ್ರೆ ಇವತ್ತು 5 ವರ್ಷ ಆದಂತ ಘಟನಾವಳಿಗೆ ನಾನು ನೇರವಾದಂತ ಹೊಣೆ ಅಲ್ಲವೇ ಅಲ್ಲ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೂ ಇಷ್ಟಪಡೋದಿಲ್ಲ. ಯಾಕಂದ್ರೆ ಇವತ್ತಿನ ವಿಷಯ ಅದಲ್ಲ. ನಾನು ಕೇಳ್ತಿರೋದೇನು ಅಂದ್ರೆ, ಅನಂತಕುಮಾರ್ ಅವರು ಸುಮ್ಮನಾಗ್ಬಿಟ್ರು, ಮೌನವಾಗ್ಬಿಟ್ರು. ಆ ಸಂದರ್ಭದಲ್ಲಿ ನನ್ಗೆ ಯಾವುದೋ ಪಾತ್ರ ಇಲ್ಲ ಅಂತ ಒಂದೇ ಒಂದ್ಸರಿ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ನೀವು ಅಂತ. ಬೇರೆ ಬೇರೆ ನಾಯಕರುಗಳು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಿದ್ರು ಅಂತ ಅನಂತಕುಮಾರ್ ಹೆಸರನ್ನ ಬಾಯಿ ಬಂದಂಗೆ ಬಳಸ್ಕೊಂಡ್ರು, ಅಡ್ವಾಣಿಯವರ ಹೆಸರನ್ನ ಬಾಯಿ ಬಂದಂಗೆ ಬಳಸ್ಕೊಂಡ್ರು. ನೋಡಿ, ನನಗೆ ನೆನಪಿರೋ ಹಾಗೆ ಯಾವುದೇ ನಾಯಕರು ಕೂಡ ಅದ್ವಾನಿಯವರ ಹೆಸರನ್ನಾಗ್ಲಿ ನನ್ನ ಹೆಸರನ್ನಾಗ್ಲಿ ಬಳಸ್ಕೊಂಡಿಲ್ಲ. ಅನಂತಕುಮಾರ್ ಜಿ, ನಾನು ಬಹಳ ಸ್ಪಷ್ಟವಾಗಿ ಪ್ರೂವ್ ಮಾಡ್ಬೇಕಾಗತ್ತೆ. ಅನಂತಕುಮಾರ್ ಜಿ, ನಮ್ಮ ಹತ್ರ ಬೈಟ್ ಇರುತ್ತೆ, ನೀವು ಹೇಳಿದ ತಕ್ಷಣ ಬೈಟನ್ ಪ್ಲೇ ಮಾಡ್ತೀನಿ ನಾನು ಅಂತ. ಇದ್ರ ಜೊತೆನಲ್ಲಿ ಯಾವ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಯಾವ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮಾತಾಡಿದ್ರು ಅನಂತಕುಮಾರ್ ಅವ್ರ ವಿರುದ್ಧ, ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸಮ್ಮೇಳನಗಳಲ್ಲಿ ಸಮಾವೇಶಗಳಲ್ಲಿ ಯಡಿಯೂರಪ್ಪನವರು ಅನಂತಕುಮಾರ್ ವಿರುದ್ಧ, ಅಡ್ವಾಣಿಯವರ ವಿರುದ್ಧ ಮಾತಾಡಿದ್ರು, ಬಿಜೆಪಿಯ ಹಿರಿಯ ನಾಯಕರ ಬಗ್ಗೆ ಮಾತಾಡಿದ್ರು. ಅನಂತಕುಮಾರ್ ಯಡಿಯೂರಪ್ಪನವರ ಪಕ್ಕಾ ಶಿಷ್ಯ ಅಣ್ಣಯ್ಯ, ಯಾರ್ಯಾರಿಗೆ ಹಣ ಹೋಯಿತು ಅನ್ನುವಂತ ಮಾತನಾಡಿದ್ರು. ಅದು ಹೆಂಗೆ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆ ಆಯ್ತು ಅದೆಲ್ಲದನ್ನು ಕೂಡ ಇಡಬೇಕಾ ನಾವು ಜನಗಳ ಮುಂದೆ? ಹೇಳ್ತೀರಿ ಯಾವ ದಾಖಲೆ ಮಾತಾಡಿದ್ದಾರೆ ಅಂತ ನನಗೇನು ಅನ್ಸಲ್ಲ ಸರ್. ನೀವು ಅಲ್ಲ, ನನಗೆ ಬಹಳ ಆಶ್ಚರ್ಯ ಆಗ್ತಿರುವಂಥದ್ದು, ತಾವು ಹಿರಿಯ ನಾಯಕರು, ಎಷ್ಟು ಜಗತ್ತನ್ನು ನೋಡಿರಿ ನೀವು. ಈ ಕರ್ನಾಟಕದ ವಿಚಾರದಲ್ಲಿ ಡೆಲ್ಲಿನಲ್ಲಿ ಯಾರಾದರೂ ಪ್ರಭಾವಿಗಳಿದ್ದಾರೆ ಅಂದರೆ ಅದು ಅನಂತಕುಮಾರ್ ಒಬ್ಬರೇನೆ. ನೀವು ಗಮನಕ್ಕೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಲ್ಲ, ಅದು ನನಗೆ ಭಾಳ ಆಶ್ಚರ್ಯ ಆಗ್ತಿರುವಂಥದ್ದು ಅಂತ. ನೋಡಿ, ನಾನೇ ಅಂದ್ಕೊಂಡಿದ್ದು ಇವತ್ತಿನ ನಿಮ್ಮ ಸಂದರ್ಶನ ದೇಶದ ರಾಜಕಾರಣವನ್ನು ಕುರಿತು, ದೇಶದ ಪಾಲಿಟಿಕ್ಸ್ ಅನ್ನು ಕುರಿತು ಅಂತ ನಾನು ಅಂದ್ಕೊಂಡು ಬಂದಿದ್ದೀನಿ ಸರ್. ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಸರ್, ನನಗೆ ಅನ್ನಿಸ್ತಾ ಇಲ್ಲ. ಆದ್ರಿಂದ ನನ್ನನ್ನು ದಯವಿಟ್ಟು ಕ್ಷಮಿಸಿ. ಇಲ್ಲ ಸರ್, ನಾನು ನನ್ನ ಚುನಾವಣಾ ಅಭಿಯಾನಕ್ಕೆ ಹೋಗ್ತೇನೆ. ಖಂಡಿತವಾಗ್ಲೂ ನಿಮಗೆ ಎಷ್ಟು ಇದರಲ್ಲಿ ತೋರಿಸಬೇಕು ಅಂತ ಅಷ್ಟು ತೋರಿಸಿ. ಅನಂತಕುಮಾರ್ ಜಿ, ನಾನು ಇನ್ನಷ್ಟು ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಅನಂತಕುಮಾರ್ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆಗಿದ್ದಾರೆ ಕೇಂದ್ರದ ಮಾಜಿ ಸಚಿವರು, ಬಿಜೆಪಿ ಹಿರಿಯ ಮುಖಂಡರಾಗಿರುವಂಥ ಅನಂತಕುಮಾರ್ ಜಿ.
ಪಿ ಚಿದಂಬರಂ ಒಂದ್ಸರಿ ಲೋಕಸಭೆಯ ಕಲಾಪದಲ್ಲಿ ಹೇಳ್ತಾರೆ, ನೀವೇನೋ ಪ್ರಶ್ನೆ ಮಾಡಕ್ ಹೋದಾಗ, ಅನಂತಕುಮಾರ್ಜಿ ದಯವಿಟ್ಟು ಕುತ್ಕೊಳ್ಳಿ, ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ನಾವು ನಮ್ಮ ಪಾರ್ಟಿ ಬರೋಕ್ ನೀವೇ ಕಾರಣ ಅನ್ನುವಂತ ಆರೋಪ ಮಾಡ್ತಾರೆ. ನೋಡಿ, ಅದು ವ್ಯಂಗ್ಯ. ಅದಕ್ಕೆ ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ. ನಾನು ಮುಖ ಕೊಡದಂಗೆ ಉತ್ತರ ಕೊಡ್ಲಿಲ್ಲ ನೀವು ಅವರಿಗೆ ಕೊಟ್ಟಿದ್ದೀನಿ. ನೀವು ಅದನ್ನ ಪೂರ್ತಿ, ಅದಕ್ಕೆ ನಾನು ರೆಕಾರ್ಡ್ ನೋಡಬೇಕು. ಸಪ್ಲಿಮೆಂಟ್ರಿ ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್ ನಲ್ಲಿ ಚರ್ಚೆ ಆಗ್ತಿರ್ಬೇಕಾದಾಗ ನಾನು ಕೊನೆಗೆ ಅವ್ರಿಗೇನು ಹೇಳಿದೆ ಅಂತಂದ್ರೆ, ಇಫ್ ಯು ಕೆನಾಟ್ ಗವರ್ನ್ ಯು ಗೆಟ್ ಔಟ್ ಅಂತ ಹೇಳಿದೆ ನಾನು. ಇದು ಮುಖ ಹೊಡೆದಂಗ ಕೈಗೆ ಹೊಡೆದಂಗ, ಗವರ್ನರ್ ಗೆಟ್ ಔಟ್ ಅಂತ ಹೇಳಿದ್ದು. ಇಡೀ ತುಂಬಿದ ಪಾರ್ಲಿಮೆಂಟ್ನಲ್ಲಿ ಚಿದಂಬರಂ, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಎಲ್ಲರೂ ಕೂತಾಗ ಯು ಐದರ್ ಗವರ್ನ್ ಆರ್ ಗೆಟ್ ಔಟ್, ನೀವು ಆಡಳಿತ ಮಾಡಿ ಇಲ್ವಾ ತೊಲಗಿ ಅನ್ನುವಂತ ಮಾತನ್ನು ಹೇಳಿದೆ. ಆ ತೊಲಗಿ ಅಂತ ಹೇಳಿದ್ದಕ್ಕೆ ಅವರು ಕ್ಷುದ್ರರಾಗಿ ಮಾತು ಹೇಳಿದ್ದಕ್ಕೆ ತಕ್ಷಣ ನಾನು ಎದ್ದಿಂತ ಹೇಳಿದೆ, ಚಿದಂಬರಂ ಅವರೇ, ಇವತ್ತು ಇಡೀ ದೇಶದ ಸರ್ಕಾರವನ್ನ ಮುಳುಗಡೆ ಮಾಡುವಂತ ಒಂದು ಹೊಣೆಗಾರಿಕೆ ನಿಮ್ಮ ಮೇಲಾಗಿದೆ ಅಂತ ಜನಕ್ಕೆ ಅನಿಸ್ತಾ ಇದೆ ಅಂತ ಹೇಳಿದೆ. ಚಿದಂಬರಂ ಹೇಳಿದಂತ ಅಸತ್ಯವಾದಂತ ಕುಚೋದ್ಯದ ಮಾತಿಗೆ ನಾನು ಪ್ರತಿಕ್ರಿಯೆ ಕೊಡುವಂತ ಅವಶ್ಯಕತೆ ಇಲ್ಲ. ಅನಂತಕುಮಾರ್ ಅವರಿಗೆ ಅನ್ನೋಕೆ ಅವ್ರು ಯಾರು ಅಂತ ನಿಮಗೆ ವ್ಯಂಗ್ಯ ಮಾಡಕ್ಕೆ ಯಾರು ಅವರು? ಖಂಡಿತವಾಗಿ ವ್ಯಂಗ್ಯ ಮಾಡ್ತಾರೆ. ಅವ್ರು ಅಪೋಸಿಷನ್ ಪಾರ್ಟಿಯವರು ಇರೋದೇ ವ್ಯಂಗ್ಯ ಮಾಡೋಕ್ಕೆ. ಇನ್ಯಾರು ವ್ಯಂಗ್ಯ ಮಾಡ್ತಾರೆ? ನಮಗೆ ಪತ್ರಕರ್ತರು ವ್ಯಂಗ್ಯ ಮಾಡ್ತಾರೆ ಅಥವಾ ಅಪೋಸಿಷನ್ ಪಾರ್ಟಿಯವರು ವ್ಯಂಗ್ಯ ಮಾಡ್ತಾರೆ? ಓಕೆ, ನಾನು ನೇರವಾಗಿ ಮತ್ತೆ ಚುನಾವಣಾ ವಿಚಾರಕ್ಕೆ ಬರೋದಾದ್ರೆ, ನೋಡಿ, ಬೆಂಗಳೂರು ಉತ್ತರದಲ್ಲಿ ಒಂದು ಟಿಕೆಟಿನ ಉತ್ತರಕ್ಕೋಸ್ಕರ ಶಿಸ್ತಿನ ಪಕ್ಷ ಎಷ್ಟು ಹೊಡೆದಾಡ್ಬಿಡ್ತಲ್ಲ ಅಂತ. ನಮ್ದು ನಿಲ್ತಾರೆ ಅನ್ನುವಂಥದ್ದೊಂದು, ಸದಾನಂದ ಗೌಡರು ನಿಲ್ತಾರೋ ಇಲ್ವೋ ಅನ್ನುವಂಥದ್ದು, ಜೊತೆಗೆ ಇರುವಂಥವರು ಡಿ.ವಿ. ಚಂದ್ರೇಗೌಡರನ್ನ ಮುಂದುವರಿಸಬೇಕು ಬೇಡ ಅನ್ನುವಂಥದ್ದು ಒಂದು ಲೆಕ್ಕದಲ್ಲಿ ಗೊಂದಲ ಕ್ರಿಯೇಟ್ ಆಗಲಿಲ್ವಾ? ನೋಡಿ, ಡಿ.ವಿ. ಚಂದ್ರೇಗೌಡರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ. ಆ ಹಿನ್ನೆಲೆಯಲ್ಲಿ ನಾವು ಎಲ್ಲರೂ ಸಮಾಲೋಚನೆ ಮಾಡಿ ಸದಾನಂದ ಗೌಡರು ನಮ್ಮ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಒಮ್ಮತಾಭಿಪ್ರಾಯದಿಂದ ಘೋಷಣೆ ಮಾಡಿದ್ದೇವೆ. ಅದ್ರ ಬಗ್ಗೆ ಇವ್ರು ಹಿಂಗೆ ಹೇಳಿದ್ರು, ಅವ್ರು ಹಿಂಗೆ ಹೇಳಿದ್ರು ಅಂತ ಹೇಳಿ ಮಾಧ್ಯಮಗಳ ವರದಿನೇ ಹೊರತು ಒಳಗಡೆ ಯಾವುದೇ ಆ ರೀತಿಯ ಘಟನೆಗಳು ಆಗಿಲ್ಲ. ಅಲ್ಲ ಸರ್, ನೀವು ಮಾಧ್ಯಮಗಳ ಮೇಲೆ ಯಾಕೆ ಹಾಕ್ತೀರಿ? ಈಗ ನಿನ್ನೆ ಮೊನ್ನೆ ನಾವೊಂದು ಸಮೀಕ್ಷೆ ಮಾಡಿದ್ವಿ, ಜನಗಳಿಂದ ನೇರವಾಗಿ ಬಂದಂಥ ಸಮೀಕ್ಷೆ. ಭಾರತೀಯ ಜನತಾ ಪಾರ್ಟಿ ಬಹಳ ಮುಂದಿದೆ ಅದರಲ್ಲಿ, ನಾನು ಹೇಳುವಂಥದ್ದು. ಅದನ್ನು ನೀವು ಅಲ್ಲಗಳಿಯಲ್ಲ, ಜನಗಳಿಂದ ಖಂಡಿತವಾಗಲೂ ನಾವು ಮುಂದಿದ್ದೀವಿ ಅನ್ನೋದು ನೀವು ಅಲ್ಲಗಳಿಯಲ್ಲ. ಏನಾದರೂ ಇಂಥದ್ದಿದೆ ಅಂತಂದ್ರೆ ಅದನ್ನ ಅಲ್ಲಗಳಿತೀರಿ, ಮಾಧ್ಯಮದ ಸೃಷ್ಟಿ ಅಂತೀರಿ. ಯಾಕೆ ಅಂತಂದ್ರೆ ನೀವು ಆ ಎಲ್ಲ ಹೇಳಿಕೆಗಳನ್ನು ನೋಡಿದ್ರೆ ಆ ಹೇಳಿಕೆಗಳು ಯಾರಿಗೂ ಉದ್ಧೃತವಾಗಿರುವಂತ ಹೇಳಿಕೆಗಳಲ್ಲ. ಅಂದ್ರೆ ಈಗ ಉದಾಹರಣೆಗೆ ಇಂಥವ್ರು ಹೇಳಿಕೆ ಕೊಟ್ಟರು ಅಂತ ಬರದೇ ಇಲ್ಲ ಪತ್ರಿಕೆಯವರು, ಅಂತ್ಯಕಂತಗಳನ್ನು ಬರೆದಿದ್ದಾರೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್? ಬೆಂಗಳೂರು ಉತ್ತರಕ್ಕೆ ಸಂಬಂಧಪಟ್ಟವಾಗಿ. ಅಲ್ಲ, ಉತ್ತರಕ್ಕೆ ಸಂಬಂಧಪಟ್ಟಂಗೆ ಗೊಂದಲ ಆಯ್ತಾ ಇಲ್ಲ ಸರ್? ಯಾವುದೇ ಗೊಂದಲ ಆಗಲಿಲ್ಲ. ನಾವು ಕಾರ್ಯಕರ್ತರ ಸಮಾವೇಶ ಮಾಡಿದ್ವಿ. ಆ ಕಾರ್ಯಕರ್ತರ ಸಮಾವೇಶದಲ್ಲಿ ಕೂಡ ಸನ್ಮಾನ್ಯ ಚಂದ್ರೇಗೌಡರು ಬಂದು ಹೇಳಿದರು, ನಾನು ಮೊದಲೇ ಅನಂತಕುಮಾರ್ಗೆ ತಿಳಿಸಿದ್ದೆ, ಮೊದಲೇ ನಮ್ಮ ಅಖಿಲ ಭಾರತೀಯ ನಾಯಕತ್ವಕ್ಕೆ ತಿಳಿಸಿದ್ದೆ ಅಂತ ಹೇಳಿ. ಮತ್ತೆ ಅಶೋಕ್ ಅವರೇ ಘೋಷಣೆ ಮಾಡಿದರು ಸದಾನಂದ ಗೌಡರ ಹೆಸರನ್ನು. ಸದಾನಂದ ಗೌಡ್ರೆ ಅತ್ಯಂತ ಸೂಕ್ತವಾದಂಥ ಅಭ್ಯರ್ಥಿ ಅಂತ. ಓಕೆ, ತುಮಕೂರಿಗೆ ಸಂಬಂಧಪಟ್ಟ ಹಾಗೆ ಬಸವರಾಜ್ ಬಾಯಿಗೆ ಬಂದಂಗೆ ಮಾತಾಡಿದ್ರು ಅಂತ ಬಿಜೆಪಿ ನಾಯಕರ ಬಗ್ಗೆ, ಬಿಜೆಪಿಯ ಬಗ್ಗೆ ಅದೊಂದು ಕುರಿಮಂದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಅವರು ಅಂತ ಹೇಳಿ ಅಂತ, ಅಂಥವ್ರಿಗೆ ತಿರ್ಗಾ ಹೋಗಿ ನೀವು ಟಿಕೆಟ್ ಕೊಡುವಂತ ಒಂದು, ಅದ್ರ ಬಗ್ಗೆ ಬಸವರಾಜ್ ಅವರು ತಮ್ಮ ಕ್ಷಮಾಯಾಚನೆಯನ್ನು ಮಾಡಿ, ಅಂದ್ರೆ ಏನ್ ಬೇಕಾದ್ರೂ ಒಂದು ಬಹಿರಂಗವಾಗಿ ಏನ್ ಬೇಕಾದ್ರೂ ಒಂದು ಹೇಳ್ಕೊಂಡ್ಬಿಟ್ರೆ ಆಯ್ತಾ? ನೋಡಿ, ಏನು ಅಂತಂದ್ರೆ ಹೋದ ವಿಧಾನಸಭಾ ಚುನಾವಣೆಗೆ ಮೊದಲು ನಮ್ಮ ಪಕ್ಷ ಒಡೆದೋಯ್ತು ರಾಜ್ಯದಲ್ಲಿ. ನಮ್ಮ ಪಕ್ಷ ಒಡೆದೋದಂಥ ಸಂದರ್ಭದಲ್ಲಿ ಅದರ ಕಹಿ ಪರಿಣಾಮಗಳು ಇದ್ದೇ ಇರ್ತವೆ. ಆ ಕಹಿ ಪರಿಣಾಮಗಳಲ್ಲಿ ನಮ್ಮ ಪಕ್ಷದಲ್ಲೇ ಇದ್ದಂಥ ಸಂಸದರು, ನಮ್ಮ ಪಕ್ಷದಲ್ಲಿದ್ದಂಥ ಶಾಸಕರು, ನಮ್ಮ ಪಕ್ಷದಲ್ಲಿದ್ದಂಥ ನಾಯಕರು ಪರಸ್ಪರ ದೋಷಾರೋಪಣೆಯನ್ನು ಮಾಡಿಕೊಂಡ್ರು. ಆ ದೋಷಾರೋಪಣೆಯನ್ನೇ ನೆಚ್ಕೊಂಡು ನಾವು ಮುಂದೆ ಹೋದರೆ ಅವಾಗ ಏಕತೆಯನ್ನು ನಿರ್ಮಾಣ ಮಾಡೋಕ್ಕಾಗಲ್ಲ. ಯಾಕೆಂದರೆ ಭಾರತದ ಇತಿಹಾಸದಲ್ಲಿ ಇದು ಅನೇಕ ಬಾರಿ ಆಗಿದೆ. 67ರಲ್ಲಿ ಸಂಯುಕ್ತ ವಿಧಾಯಕ ದಳವನ್ನು ಮಾಡಿದಾಗ ಕಾಂಗ್ರೆಸ್ಸಿನ ವಿರುದ್ಧ ಈ ರೀತಿ ವಿರುದ್ಧಾಭಿಪ್ರಾಯದಲ್ಲಿದ್ದಂಥ ಎಲ್ಲ ಪಕ್ಷಗಳು ಒಟ್ಟಿಗೆ ಬಂದು ಮಾಡಿದ್ವು. ಅದಾದ ನಂತರ 77ರಲ್ಲಿ ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ ಕೂಡ ಆ ರೀತಿ ಎಲ್ಲ ಶಕ್ತಿಗಳು ಒಟ್ಟಾದವು. 89ರಲ್ಲಿ ಕೂಡ ವಿ.ಪಿ. ಸಿಂಗ್ ಅವರು ಪ್ರಧಾನಮಂತ್ರಿಗಳಾದಾಗ ಮಾಡಬೇಕಾಯಿತು. ಕರ್ನಾಟಕದಲ್ಲಿ ಕೂಡ ಹೆಗಡೆ ಅವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಜನತಾ ಪಾರ್ಟಿಯಲ್ಲಿ ಅನೇಕ ಬಾರಿ ಈ ಪ್ರಯೋಗಗಳಾಗಿದೆ. ನಮ್ಮ ಪಕ್ಷದಲ್ಲಿ ಕೂಡ ಹೋದ ವಿಧಾನಸಭಾ ಚುನಾವಣೆಗೆ ಮೊದಲು ಈ ತರದ ಒಂದು ಕಹಿ ಘಟನೆಗಳು ನಡೆದಿದ್ದರಿಂದ ನಾನು ಹೇಳ್ತಿರೋದು, ಈ ಎಕ್ಸಂಪ್ಷನ್ ಬಸವರಾಜಿಗೆ ಮಾತ್ರ ಯಾಕೆ? ಧನಂಜಯ ಕುಮಾರ್ಗೂ ಅದನ್ನು ಅನ್ವಯಿಸಿ ಸರ್, ಎಂ.ಡಿ. ಲಕ್ಷ್ಮೀನಾರಾಯಣ ಅವ್ರಿಗೂ ಅನ್ವಯಿಸಿ, ಲೆಹರ್ ಸಿಂಗ್ ಈಗಲೂ ಕೂಡ ಅವರು ಬಹಿರಂಗವಾಗಿ ಕ್ಷಮೆಗಳ ತಯಾರಿದಾರಂತೆ, ಅನ್ವಯಿಸಿ. ಪಾಪ ಯಡಿಯೂರಪ್ಪನವ್ರು ಕೂಡ ಯಾರ್ಯಾರು ಇದಾರೋ ಅವ್ರ ಜೊತೆಗೆ ಎಲ್ಲರೂ ಬರಲಿ ಪಕ್ಷದೊಳಗಡೆ. ನೋಡಿ, ಈಗ ಯಡಿಯೂರಪ್ಪನವ್ರ ಜೊತೆಲಿ ಇರುವಂತ ಬಹುತೇಕ ಜನ ಬಿಜೆಪಿಗೆ ಬಂದಿದ್ದಾರೆ.
ಅವ್ರಿಗೆ ಅನೇಕರಿಗೆ ನಾವು ಲೋಕಸಭಾ ಟಿಕೆಟನ್ನು ಕೂಡ ಕೊಟ್ಟಿದ್ದೀವಿ. ಆದರೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿರೋದೇನು ಅಂತಂದರೆ, ಈ ಎಲ್ಲ ವಿಚಾರಗಳನ್ನು ಕೇಸ್ ಟು ಕೇಸ್ ನಾವು ಚರ್ಚೆ ಮಾಡ್ತೀವಿ ಅಂತ, ಒಂದೊಂದೇ ವ್ಯಕ್ತಿಯನ್ನು ಘಟನೆಯನ್ನು ಹಿಡ್ಕೊಂಡು ಚರ್ಚೆ ಮಾಡ್ತೀವಿ ಅಂತ. ಅದು ಆ ರಾಜಕೀಯ ಪಕ್ಷಕ್ಕಿರುವಂಥ ಒಂದು ಅಧಿಕಾರ, ಅದನ್ನು ಪ್ರಶ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ಯಾವುದೋ ಒಂದು ಸಂಸ್ಥೆ, ಅದು ಮಾಧ್ಯಮ ಸಂಸ್ಥೆ ಇರ್ಬೋದು, ಒಂದು ಸಾರ್ವಜನಿಕ ಸಂಸ್ಥೆ ಇರ್ಬೋದು, ಅಥವಾ ಒಂದು ರಾಜಕೀಯ ಸಂಸ್ಥೆ ಇರ್ಬೋದು, ಅದರ ಆಂತರಿಕ ನಿರ್ಣಯ ಪ್ರಕ್ರಿಯೆಯಲ್ಲಿ ಒಂದೊಂದೇ ವ್ಯಕ್ತಿ ಮತ್ತು ಘಟನಾವಳಿಗಳ ಒಟ್ಟು ಅಂಶಗಳನ್ನು ಚರ್ಚೆ ಮಾಡಿ ಪಕ್ಷದ ಒಟ್ಟು ಹಿತದೃಷ್ಟಿಯಿಂದ ನಿರ್ಣಯ ತೆಗೆದುಕೊಳ್ಳುವಂಥ ಒಂದು ಅಧಿಕಾರ ಇದ್ದೇ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಆ ಪ್ರೋಸೆಸ್ ಅನ್ನು ಬಿಜೆಪಿ ಮಾಡ್ತಾರೆ. ಇಲ್ಲ, ನಾನು ಹೇಳೋ ಪ್ರಕಾರ ಯಾರು ಬಲಿಷ್ಠ ಜಾತಿಯವರು ಇರ್ತಾರಲ್ಲ, ಆ ನಾಯಕರಿಂದ ಓಟ್ ಬರುತ್ತಲ್ಲ, ಸೊ ಅಂಥವ್ರು ಏನಂದ್ರೆ ನಡೆಯುತ್ತೆ ಪಕ್ಷದಲ್ಲಿ. ಈ ಧನಂಜಯ ಕುಮಾರ್ ಹೊರಗಡೆ ಹಾಕಿದ್ರೆ ಯಾರು ಕೇಳ್ತಾರೆ ಹೇಳಿ? 3 ಮತ್ತೊಂದು ಜನ ಕೇಳಲ್ಲ. ಈ ಲೆಹರ್ ಸಿಂಗ್ ಯಾರು ಬರ್ತಾರೆ ಪರವಾಗಿ? ಅವ್ರ ಪರವಾಗಿ ಏನೆಲ್ಲ ಅವ್ರ ಕಡೆಯವರೆಲ್ಲ ಬರ್ತಾರಾ? ರಾಜಸ್ಥಾನ ಮೂಲದವರು ಯಾರು ಬರ್ತಾರೆ? ಹಾಗಾಗಿ ಈಗ ಏನಂದ್ರೆ ಈ ಉಳ್ಳವರು ಬಾಯಿ ಬಂದಂಗೆ ಮಾತಾಡ್ಬೋದು ಬಿಜೆಪಿ. ಯಾರ ಹೆಸರುಗಳನ್ನು ಹೇಳ್ತಾ ಇದ್ದೀರಿ, ಅವ್ರಿಗೆ ಭಾರತೀಯ ಜನತಾ ಪಾರ್ಟಿ ಅವರ ಕಮ್ಮಿ ಶಕ್ತಿ ಇದ್ರೂ ಕೂಡ ಸಾಕಷ್ಟು ಪುರಸ್ಕಾರಗಳನ್ನು ಕೊಟ್ಟಿದೆ. ಅಂದರೆ ಅವ್ರು ಊಹೆ ಮಾಡಿಕೊಳ್ಳಾರ್ದಷ್ಟು ಮಟ್ಟಿಗೆ ಅವರಿಗೆ ಪುರಸ್ಕಾರಗಳನ್ನು ಅವರ ರಾಜಕೀಯ ಜೀವನದಲ್ಲಿ ಕೊಟ್ಟಿದೆ. ಅವರಿಗೆ ರಾಜಕೀಯ ಬದುಕು ಕೊಟ್ಟಿರೋದೇ ಭಾರತೀಯ ಜನತಾ ಪಾರ್ಟಿ. ಅಂತ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಈ ರೀತಿ ಒಂದು ಕಹಿ ಘಟನೆ ಆಗಿರುವಂತಹ ಸಂದರ್ಭದಲ್ಲಿ ಯಾರು ಪಕ್ಷವನ್ನು ಬಿಟ್ಟು ಹೋಗಿದ್ರೋ, ಪಕ್ಷದ ವಿರುದ್ಧ ದೋಷಾರೋಪಣೆ ಮಾಡಿದ್ರೋ, ಅದನ್ನು ನಾವು ಒಂದು ಪ್ರಕ್ರಿಯೆ ಅನುಸಾರವಾಗಿ ನಾವು ಅದನ್ನು ಒಂದೊಂದನ್ನಾಗಿ ಬಗೆಹರಿಸ್ತಾ ಇದ್ದೇವೆ. ಓಕೆ, ಸೊ ಯಾಕೆ ಈ ಮಾತನ್ನು ಕೇಳ್ತಾ ಇದ್ದೀನಿ ಅಂದರೆ, ಜನ ಮಾತಾಡ್ತಾ ಇದ್ದಾರೆ, ಇದು ಅನಂತಕುಮಾರ್ ಮತ್ತು ಸೋಮಣ್ಣವರ ನಡುವಿನ ಒಳ ಒಪ್ಪಂದ. ಹೆಂಗೆ ಅಂತಂತಂದರೆ, ಸೋಮಣ್ಣವರ ಮಧ್ಯಸ್ಥಿಕೆಯಿಂದಲೇ ಬಸವರಾಜ್ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು ಅನ್ನುವಂಥ ಮಾತನಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಟಿಕೆಟ್ ಕೊಡಲಿಲ್ಲ ನೀವು ಒಂದಿದ್ರೆ, ಇಲ್ಲಿ ಬೆಂಬಲ ಸಿಗ್ತಿರಲಿಲ್ಲ ಲಿಂಗಾಯತ ಮತದಾರರದು. ಇವತ್ತು ಬಸವರಾಜ್ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕತ್ವ ಸರ್ವಾನುಮತಿಯಿಂದ ಒಳಗೆ ತೆಗೆದುಕೊಂಡಿದೆ. ಅದನ್ನು ಕೇಂದ್ರ ಚುನಾವಣಾ ಸಮಿತಿ ಕೂಡ ಸರ್ವಾನುಮತಿಯಿಂದ ಒಪ್ಪಿಗೆಯನ್ನು ಪಡೆದಿದೆ. ನನಗನ್ಸುತ್ತೆ ಬಿ ಜೆ ಪಿದೇನಾದರೂ ಒಪ್ಪಂದ ಇದ್ದರೆ, ಅನಂತಕುಮಾರ್ದು ಏನಾದರೂ ಒಪ್ಪಂದ ಇದ್ದರೆ, ಅದು ನೇರವಾಗಿ ನನ್ನ ಲೋಕಸಭಾ ಕ್ಷೇತ್ರದ ಜನರೊಂದಿಗೆ ಒಪ್ಪಂದ ಇದೆ. ಯಾವುದೇ ರಾಜಕೀಯ ವ್ಯಕ್ತಿಗಳ ಜೊತೆನಲ್ಲಿ ಒಪ್ಪಂದ ಮಾಡಿಕೊಳ್ಳುವಂಥ ಒಂದು ಅಗತ್ಯತೆಯೂ ಇಲ್ಲ. ನೇರವಾಗಿ ಜನತೆಯ ಒಪ್ಪಂದ. ಓಕೆ, ಅನಂತಕುಮಾರ್ ಅವರು ಹಿಂದೆ ಸೋಮಣ್ಣವರು ಪಕ್ಷಕ್ಕೆ ಬರೋ ನಿಟ್ಟಿನಲ್ಲಿ ಭಾಳ ದೊಡ್ಡ ಪಾತ್ರ ವಹಿಸಿದ್ರು. ಆಮೇಲೆ ಸೋಮಣ್ಣವರು ನಡುವಿನಲ್ಲಿ ಕೈ ಬಿಟ್ಟಿದ್ರು ಅಂತ ಸೋಮಣ್ಣವರು ಪರದಾಡಬೇಕಾಯ್ತು ಆಮೇಲೆ ಪಕ್ಷದಲ್ಲಿ ಸ್ಥಾನಮಾನಗಳನ್ನು ತೆಗೆದುಕೊಳ್ಳಿಕ್ಕೆ ಅನ್ನುವಂಥ ಒಂದು ಆರೋಪ. ಏನಂತೀರಿ ಸರ್? ನಾನು ಈ ಭಾರತೀಯ ಜನತಾ ಪಾರ್ಟಿಗೆ ಅನೇಕ ಹಿರಿಯರನ್ನ ಕರ್ಕೊಂಬಂದಿದ್ದೀನಿ. ರಾಮಚಂದ್ರ ವೀರಪ್ಪನವರಿಂದ ಹಿಡ್ಕೊಂಡು, LG ಹಾವನೂರ್ ಅವರಿಂದ ಹಿಡ್ಕೊಂಡು, ಬಂಗಾರಪ್ಪನವರಿಂದ ಹಿಡ್ಕೊಂಡು, ಜೀವರಾಜ ಆಳ್ವ ಅವರಿಂದ ಹಿಡ್ಕೊಂಡು, ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅವರಿಂದ ಹಿಡ್ಕೊಂಡು, ನಂಜೇಗೌಡರಿಂದ ಹಿಡ್ಕೊಂಡು, ಸೋಮಣ್ಣನವರಿಂದ ಹಿಡ್ಕೊಂಡು ಅನೇಕ ದಿಗ್ಗಜರನ್ನ ಈ ಭಾರತೀಯ ಜನತಾ ಪಾರ್ಟಿಗೆ ನಾನು ಕರ್ಕೊಂಡ್ಬಂದು ಒಂದು ಮಾರ್ಜಿನಲ್ ಪಾರ್ಟಿ ಆಗಿದ್ದಂಥ ಭಾರತೀಯ ಜನತಾ ಪಾರ್ಟಿಯೇ ನಡುನೀರಿನಲ್ಲಿತ್ತು. 2.6% ವೋಟ್ ಶೇರ್ ತೆಗೆದುಕೊಂಡ್ರು. ಆ ಭಾರತೀಯ ಜನತಾ ಪಾರ್ಟಿ ಇವತ್ತು 30ಕ್ಕಿಂತ ಹೆಚ್ಚು ವೋಟ್ ಶೇರ್ ತೆಗೆದುಕೊಂಡಿರುವಂಥ ಒಂದು ಪಾರ್ಟಿ ಆಗಿದೆ. ಆ ಪಾರ್ಟಿ ಮಾಡೋದಕ್ಕೆ ಈ ಎಲ್ಲ ಮಹನೀಯರನ್ನು ಕರ್ಕೊಂಡ್ಬರುವಂಥ ಒಂದು ಪ್ರಯತ್ನ ಆಯಿತು. ಆಯಾ ಕಾಲಕ್ಕೆ ಅವರು ಬಂದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಆ ಪ್ರಮಾಣದ ಶಕ್ತಿ ಕೂಡ ಸಿಕ್ತು. ಅನೇಕರು ಪಾರ್ಟಿಯಲ್ಲೇ ಉಳ್ಕೊಂಡ್ರು. ಈಗ ಉದಾಹರಣೆಗೆ ರಾಮಚಂದ್ರ ವೀರಪ್ಪನವರು ಕೊನೆ ಉಸಿರು ತನಕ ಇದ್ದರು. ಬೆಲ್ಲದವರು ಭಾರತೀಯ ಜನತಾ ಪಾರ್ಟಿಯಲ್ಲೇ ಇದ್ದಾರೆ. ಹೀಗೆ ಉದ್ದಕ್ಕೆ ನಾನು ಒಂದು ದೊಡ್ಡ ಲಿಸ್ಟನ್ನೇ ಕೊಡಬಹುದು, ಭಾರತೀಯ ಜನತಾ ಪಾರ್ಟಿಯಲ್ಲೇ ಯಾರೋ ಉಳ್ಕೊಂಡಿದ್ದಾರೆ ಅಂತ ಹೇಳಿ. ಹೀಗಾಗಿ ನಾವು ಇವತ್ತು ಸೋಮಣ್ಣವರು ನಮ್ಮ ರಾಜ್ಯದ ಉಪಾಧ್ಯಕ್ಷರು, ಚುನಾವಣಾ ಸಮಿತಿ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು, ಹಿಂದಿನ ಸನ್ಮಾನ್ಯ ಸಚಿವರು. ಸೋಮಣ್ಣವರಿಗೆ ಸಿಗಬೇಕಾದಂಥ ಒಂದು ಪ್ರಾಶಸ್ತ್ಯ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಓಕೆ, ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಜಕ್ಕೂ ಅನಂತಕುಮಾರ್ ಅವರು ದೊಡ್ಡ ಜನಗಳನ್ನ ಕರ್ಕೊಂಡ್ಬಂದಿದ್ದಾರೆ, ಪಾರ್ಟಿ ಕಟ್ಟಿದ್ದಾರೆ. ಆದರೆ ಮುನ್ನಡೆಸುವಂಥ ಕೆಲಸ ಮಾಡಲಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಲಿಲ್ಲ ಅನ್ನುವಂಥದ್ದು ಇದು ನಾವು ಹೇಳುವಂಥದ್ದಲ್ಲ ಸರ್, ನಿಮ್ಮ ಪಾರ್ಟಿಯ ಜನಗಳೇ ಮಾತಾಡ್ತಾರೆ ಅಂತ. ನೋಡಿ, ಅದು ಇತಿಹಾಸ ತೀರ್ಮಾನ ಮಾಡುತ್ತೆ. ಈಗ ಅನಂತಕುಮಾರ್ ಪಾರ್ಟಿಯನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಿ ಮುನ್ನಡೆಸಿ ಅದಕ್ಕೆ 84 ಲೋಕಸಭಾ ವಿಧಾನಸಭಾ ಸೀಟ್ಗಳನ್ನು ಮತ್ತು 18 ಲೋಕಸಭಾ ಸೀಟ್ಗಳನ್ನು ಕೊಡಿಸಿದ್ರೋ ಇಲ್ವೋ? ಅನಂತಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ ವಿಧಾನಸಭೆಯಲ್ಲಿ ಒಡೆದು ಹೋಗಿದ್ದಂಥ ಪಾರ್ಟಿಯನ್ನು ಮತ್ತೆ ಒಂದು ಮಾಡಿದ್ರೋ ಇಲ್ವೋ?
ಅನಂತಕುಮಾರ್ ಅವರು ಅವ್ರಿಗೆ ಎಲ್ಲೆಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೋ, ಅದು ಮಧ್ಯಪ್ರದೇಶ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಬಿಹಾರ್ ಇರ್ಬೋದು, ಅಲ್ಲೆಲ್ಲ ಅಲ್ಲಿರುವಂಥ ರಾಜಕೀಯ ಶಕ್ತಿಗಳನ್ನು ಒಟ್ಟು ಮಾಡಿ ಒಂದೊಂದು ಸರ್ಕಾರಗಳನ್ನು ತಂದರೋ ಇಲ್ಲೋ ಇದು ಇತಿಹಾಸ ತೀರ್ಮಾನ ಇಲ್ಲ. ಅನಂತಕುಮಾರ್ ಅವರು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗೂ ಕೂಡ ಬಹಳ ಪ್ರಭಾವಿಗಳು, ಪಾದರಸ ಕೆಲವೊಂದು ವಿಚಾರಗಳಲ್ಲಿ. ಆದರೆ ನಿಮ್ಮ ಬಗ್ಗೆ ಅಬ್ಜೆಕ್ಷನ್ ಬರುವಂಥದ್ದು ರಾಜ್ಯ ಬಿಜೆಪಿ ವಲಯದಲ್ಲಿ ಮಾತ್ರ. ಕೊನೆಯ ಗಳಿಗೆನಲ್ಲಿ ಅನಂತಕುಮಾರ್ ಅವರು ಏನಾದರೂ ಅಧಿಕಾರ ನಡೆಸ್ಕೊಳ್ರಯ್ಯ, ನಾನು ಇದೀನಿ ನಿಮ್ಮ ಜೊತೆಗೆ ಅಂತ ಹೇಳಿ ಬಿಟ್ಟು ದೂರ ಸರ್ಕೊಂಡ್ಬಿಟ್ಟಿದ್ರೆ ಅನಂತಕುಮಾರ್ ಅವರು ಹೀರೋ ಆಗ್ಬಿಡ್ತಿದ್ರು, ಇನ್ನೂ ಭಾಳ ಎತ್ತರಕ್ಕೆ ಹೋಗ್ಬಿಡ್ತಿದ್ರು ಅಂತ. ನಾನು ಕಳೆದ 7 ವರ್ಷ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮತ್ತು ನಮ್ಮ ರಾಜ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೀವು ಆಡಳಿತವನ್ನು ನಡೆಸಿ, ಒಳ್ಳೆಯ ಆಡಳಿತವನ್ನು ನಡೆಸಿ ಅನ್ನುವಂಥ ಎಲ್ಲ ರೀತಿಯ ಪ್ರೋತ್ಸಾಹಗಳನ್ನು ನಾನು ಕೊಟ್ಟೆ. ಅದರಲ್ಲಿ 2 ಪ್ರಶ್ನೆನೇ ಇಲ್ಲ. ಅನಂತಕುಮಾರ್ ಅವರ ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ, ಇನ್ನಷ್ಟು ಮಾತುಕತೆ ಮುಂದುವರಿಯುತ್ತೆ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಬನ್ನಿ ಮತ್ತೆ ಅನಂತಕುಮಾರ್ ಅವರು ಏನು ಹೇಳ್ತಾರೆ ಕೇಳೋಣ. ಓಕೆ, ಸೊ ಅನಂತಕುಮಾರ್ ಅಂದಾಕ್ಷಣ ಅವ್ರಿಗೆ ಬೆನ್ನಿಗೆ ಅಂಟ್ಕೊಳ್ಳುವಂಥದ್ದು, ಪದೇ ಪದೇ ಬೆನ್ನು ಹತ್ತುವಂಥದ್ದು, ಹುಡುಕೋ ಹಗರಣ ಏನಿದು? ಈ ಪ್ರಶ್ನೆನ ನೀವು ಕಾಂಗ್ರೆಸ್ನವ್ರನ್ನ UPA ಸರ್ಕಾರವನ್ನ ಕೇಳಬೇಕು. ಅಲ್ಲ, ಅವ್ರು ಆರೋಪ ಮಾಡ್ತಾರೆ ನಿಮ್ಮ ಮೇಲೆ. ಅಲ್ಲ, ಅವ್ರು ಯಾವತ್ತೂ ಆರೋಪ ಮಾಡಿಲ್ಲ. 10 ವರ್ಷ ಅಧಿಕಾರದಲ್ಲಿ BJP ಇಲ್ಲ, 10 ವರ್ಷ ಕಾಂಗ್ರೆಸ್ ಇದೆ ಅಧಿಕಾರದಲ್ಲಿ. ಇವತ್ತು ಒಂದೇ ಒಂದು ಎಳೆ ನನ್ನ ಮೇಲೆ ಆರೋಪವನ್ನು ಅವರು ಮಾಡೋಕ್ಕಾಗಿಲ್ಲ. 2003ರಲ್ಲಿ ಜನಾರ್ದನ್ ಪೂಜಾರಿ ಅವರು ಇಲ್ಲ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅವರು ಪ್ರಶಾಂತ್ ಭೂಷಣ್ ಅವರ ಮುಖಾಂತರ ಒಂದು PIL ಅನ್ನು ಹಾಕಿಸಿದ್ರು. ಆ PIL ಸುಪ್ರೀಂ ಕೋರ್ಟಿನ ಮುಖಾಂತರವಾಗಿ CBI ತನಿಖೆ ಮಾಡಿಸ್ತು. ಎಲ್ಲ ಥರದ ತನಿಖೆಗಳನ್ನು ಮಾಡಿಸಿದ ನಂತರ ಅದರಲ್ಲಿ ಲವಲೇಶು ಅನಂತಕುಮಾರ್ ಪಾತ್ರ ಇಲ್ಲ ಅನ್ನೋದಕ್ಕೆ ಸಿದ್ಧವಾಗಿದೆ. ಎಲ್ಲಿಗೆ ಬಂದಿದೆ ಈಗ ಅದು? ಎಲ್ಲಿಗೂ ಬರೋ ಪ್ರಶ್ನೆನೇ ಇಲ್ಲ ಅದು. ಯಾಕೆಂತಂದ್ರೆ ಕಳೆದ 10 ವರ್ಷ ಈ ಇಡೀ ಪ್ರಕರಣದಲ್ಲಿ ನ್ಯಾಯವಾದಿಗಳಾಗಿ ಪಾಲ್ಗೊಳ್ತಾ ಇರೋದು ನನ್ನ ನ್ಯಾಯವಾದಿಗಳಲ್ಲ, UPA ಸರ್ಕಾರದ ನ್ಯಾಯವಾದಿಗಳು, ಇನ್ಕ್ಲೂಡಿಂಗ್ ಅಭಿಷೇಕ್ ಮನು ಸಿಂಘ್ವಿ, ಇನ್ಕ್ಲೂಡಿಂಗ್ ವಹಾನ್ ವಾಟಿ, ಅವರು ಈ ಪ್ರಕರಣದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ನಾನು ಇಂಥ ಒಬ್ಬ ಫ್ರಂಟ್ ಲೈನ್ ಅಪೋಸಿಷನ್ ಲೀಡರ್ ಆಗಿರುವಂತಹ ಸಂದರ್ಭದಲ್ಲಿ ಒಂದೇ ಒಂದು ಗುಲಿಗಂಜಿಯಷ್ಟು ಕೂಡ ಅವ್ರ ಕೈನಲ್ಲಿ ಏನಾದರೂ ಇದ್ದಿದ್ರೆ ಈ ಥರದ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಿದೆ, ಅನಂತಕುಮಾರ್ ನಗರಾಭಿವೃದ್ಧಿ ಸಚಿವನಾಗಿದ್ದಂಥ 2 ವರ್ಷದಲ್ಲಿ ಅತ್ಯಂತ ಹೆಚ್ಚು ಟರ್ನ್ ಓವರ್ನ ಹುಡ್ಕೋ ಮಾಡ್ತು, ಅತ್ಯಂತ ಹೆಚ್ಚು ಲಾಭವನ್ನು ಹುಡ್ಕೋ ಮಾಡ್ತು, ಅತ್ಯಂತ ಹೆಚ್ಚು ಕಮ್ಮಿ NPAಗಳನ್ನು ಹುಡ್ಕೋ ಮಾಡ್ತು, ಡಿಫಾಲ್ಟ್ ರೆಸಲ್ಯೂಷನ್ ಅನ್ನು ಹುಡ್ಕೋ ಮಾಡ್ತು. ಆದ್ರೂ ಕಾಂಗ್ರೆಸ್ ನಿಮ್ಮ ಮೇಲೆ ಆರೋಪ ಮಾಡ್ತು, ಮಿಥ್ಯಾರೋಪ. ಓಕೆ, ಆಯಿತು, ಕಾಂಗ್ರೆಸ್ ಮಿಥ್ಯಾರೋಪ ಅನ್ನೋಣ ಸರ್. ಒಂದು ಕಡೆಗೆ ಹುಡುಕೋ ಚಾಡಿ, ಇನ್ನೊಂದು ಕಡೆಗೆ ನೀರ ರಾಡಿ, ನಿಮ್ಮನ್ನು ಹೈರಾಣ ಮಾಡಿಬಿಡ್ತು ಅನ್ನೋದನ್ನು ಒಪ್ಕೋತೀರಾ? ನನಗೇನು ಹೈರಾಣ ಮಾಡಿದ್ರೆ ನಾನು ಇಷ್ಟು ಆನಂದವಾಗಿ ನಿಮ್ಮ ಮುಂದೆ 5 ಬಾರಿ ಗೆದ್ದು ಕೂತ್ಕೊಳ್ಳುವಂಥ ಒಂದು ಸಂಗತಿನೇ ಇರಲಿಲ್ಲ. ಯಾಕೆಂದರೆ ಇವೆರಡೂ ಮಿಥ್ಯಾರೋಪಗಳು. ನಾನು ಯಾಕೆ ಇದನ್ನು ಮಿಥ್ಯಾರೋಪ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಹುಡುಕೋ ಬಗ್ಗೆ ಮಾತಾಡ್ತಾ ಇದ್ದೀರಿ. ಹುಡುಕೋ ಬಗ್ಗೆ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಯಾವುದಾದ್ರೂ ಕಾಂಗ್ರೆಸ್ ನಾಯಕರನ್ನ ಕೇಳಬೇಕಲ್ಲ, ಈ ಹಗರಣ ಏನು? ಈ ಹಗರಣ ಗಂಭೀರವಾದಂಥ ಹಗರಣವಾಗಿದ್ದರೆ 10 ವರ್ಷ ನೀವು ಅಧಿಕಾರದಲ್ಲಿದ್ದರಲ್ಲ, ನೀವೇನು ಮಾಡಿದಿರಿ? ನಿಮ್ಮ ವಿರುದ್ಧ BJPಯವರು ಇನ್ಕ್ಲೂಡಿಂಗ್ ಅನಂತಕುಮಾರ್ ಕಾಮನ್ವೆಲ್ತ್ ಗೇಮ್ಸಿನ ಆರೋಪವನ್ನು ಮಾಡಿದರು. 56,000 ಕೋಟಿ ರೂಪಾಯಿದು, 1,76,000 ಕೋಟಿ ರೂಪಾಯಿ 2G ಹಗರಣವನ್ನು ಮಾಡಿದರು. ಅದಾದ ನಂತರ 1,86,000 ಕೋಟಿ ರೂಪಾಯಿಗಳ ಕಲ್ಲಿದ್ದಲು ಹಗರಣದ ಪ್ರಸ್ತಾಪವನ್ನು ಮಾಡಿದರು. ರಾಬರ್ಟ್ ವಾದ್ರಾ ವಿಷಯವನ್ನು ಎತ್ಕೊಂಡ್ರು. ಇಷ್ಟೆಲ್ಲ ನಿಮ್ಮ ವಿರುದ್ಧ ಆರೋಪಗಳ ಒಂದು ಪೂರ್ಣವನ್ನು ಬಿಚ್ಚಿಡುವಂಥ ಸಂದರ್ಭದಲ್ಲಿ ಫ್ರಂಟ್ ಲೈನ್ ಒಬ್ಬ ಸಂಸತ್ ಸದಸ್ಯರಾಗಿ ಅನಂತಕುಮಾರ್ ಇದ್ರು. ಅವ್ರ ಮೇಲೆ ನಿಮ್ಗೊಂದು ಸಿಕ್ಕಿತ್ತಲ್ಲ ಹುಡುಕೋ. ಅನಂತಕುಮಾರ್ ಅವರ ಶಕ್ತಿನೇ ಅದು ಸರ್, ಅನಂತಕುಮಾರ್ ಅವ್ರ ಸಾಮರ್ಥ್ಯನೇ ಇದು. ನಿಮಗೆ ಎಲ್ಲ ಪಕ್ಷದಲ್ಲೂ ಕೂಡ ನಿಮಗೆ ಮಿತ್ರರಿದ್ದಾರೆ, ಮಿತ್ರರನ್ನ ಸಂಪಾದನೆ ಮಾಡ್ಕೊಂಡು ನಾವು ಅನಂತಕುಮಾರ್ ಅವ್ರಿಗೆ ಹೇಳ್ಕೊಡ್ಬೇಕಾ? ನೋಡಿ ರಂಗನಾಥ್ ಭಾರದ್ವಾಜ್, ನನಗೆ ಈ ಥರದ ಹೇಳಿಕೆ ಬಗ್ಗೆ ಭಾಳ ನೋವು ಮತ್ತು ಕನಿಕರ ಅನಿಸುತ್ತೆ. ಯಾಕೆ ಅಂತಂದರೆ, ನೀವು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ, ಈ ದೇಶದ ಕೇಂದ್ರ ಸರ್ಕಾರ ಮತ್ತು ಅದರ ಪ್ರಧಾನಮಂತ್ರಿಗಳು, ಈ ದೇಶದ UPA ಸರ್ಕಾರದ ಮುಖ್ಯಸ್ಥರಾದಂಥ ಸೋನಿಯಾ ಗಾಂಧಿಯವರು, ಅವರೆಲ್ಲರ ಶಕ್ತಿಗಳ ಬಗ್ಗೆ ಅದನ್ನು ನಕಾರ ಮಾಡ್ತಾ, ಅಂದರೆ ಅದಕ್ಕೇನು ಸಂಬಂಧ ಇಲ್ಲ ಅಂತ, ಅಂದರೆ ಅನಂತಕುಮಾರ್ ಏನೋ ಅಪರಾಧ ಮಾಡಿದ್ದಾರೆ,
ಅದ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿಕ್ಕೆ ಕಾಂಗ್ರೆಸ್ ತಯಾರಿಲ್ಲ ಅನ್ನುವಂತ ಯಾಕೆ ಆತರ ಅನ್ಕೋತೀರಿ? ಹೆಂಗೆ ಮಾತಾಡ್ತಾರೆ? ನಾನು ಹೊಗಳಿದ್ದು ಅಲ್ಲ, ನಿಮ್ಮ ಪವರ್ ಏನು ಅಂದ್ರೆ ನೋಡಿ, ನಾನು ಹೇಳ್ತಾ ಇರೋದೇನು ಅಂತಂದ್ರೆ ನಿಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನಾನು ನೋಡಿ, ಹೇಳ್ತಾ ರಂಗನಾಥ್ ಇರೋದು, ಭಾರದ್ವಾಜ್, ಅರುಣ್ ಕುಮಾರ್ಜಿ, ರಂಗನಾಥ್ ಭಾರದ್ವಾಜ್, ಎಲ್ಲರ ಜೊತೆಗೂ ಸ್ನೇಹ ಭಾವ ನಾನು ಹೊಂದಿರೋದು ನೆಗೆಟಿವ್ ಆದ ನಾನು ನೇರವಾಗಿ ನಿಮ್ಗೆ ಸವಾಲು ಹಾಕೋದೇನು ಅಲ್ಲ ಅಂತಂದ್ರೆ, ಸಮಯ ಟಿವಿ ಅವರು, ರಂಗನಾಥ್ ಭಾರದ್ವಾಜ್ ಮತ್ತು ಸಮಯ ಟಿವಿ ಅವರು, ನೀವೊಂದು ತನಿಖಾ ವರದಿ ಮಾಡಿ ನಿಮ್ಗೇನಾದ್ರೂ ಸಿಕ್ಕರೆ ಪ್ರಕಟಿಸಿ. ನಾನು ನೇರವಾಗಿ ನಿಮ್ಗೊಂದು ಸವಾಲು ಹಾಕ್ತಾ ಇದ್ದೀನಿ. ಯಾಕೆಂತಂದ್ರೆ ನೋಡಿ, ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡುವಂತದ್ದು ಅಂತ. ಆದ್ದರಿಂದ ಇವತ್ತಿನಿಂದ ಶುರು ಮಾಡಿ, ಇವತ್ತು ರಾತ್ರಿಯಿಂದ ಶುರು ಮಾಡಿ, ಇನ್ನೊಂದು ವಾರದಲ್ಲಿ ಇಷ್ಟು ಈ ಹಗರಣದ ಬಗ್ಗೆ ನಮಗೆ ಮಾಹಿತಿಗಳು ಸಿಕ್ಕಿದೆ. ಅದರಲ್ಲಿ ಅನಂತಕುಮಾರ್ ಪಾತ್ರ ಇಲ್ಲಿದೆ, ಬಹಿರಂಗಪಡಿಸಿ. ಯಾಕೆಂದ್ರೆ 10 ವರ್ಷ ಕಾಂಗ್ರೆಸ್ಗೆ ಆಗಲಿಲ್ಲ. 10 ವರ್ಷ ಯಾಕಾಗಿಲ್ಲ ಅಂತಂದ್ರೆ, ಅವ್ರು ಮಾಡ್ತಾ ಇರೋದು ಮಿಥ್ಯಾರೋಪ, ಹುಳ್ಳಿಲ್ಲದ ಆರೋಪ, ಸುಳ್ಳು ಆರೋಪ. ಹುಡ್ಕೋ ಹ್ಯಾಸ್ ಪರ್ಫಾರ್ಮ್ ಸೂಪರ್ಬ್ಲಿ ವೆಲ್ ಇನ್ ಲಾಸ್ಟ್ 15 years, ಇನ್ ದೋಸ್ 2 years. ಅಲ್ಲ, ಅನಂತಕುಮಾರ್ ಅವ್ರ ಸಾಧನೆ ಏನಪ್ಪಾ ಅಂದ್ರೆ, ಒಂದಷ್ಟು ಹೋಟೆಲ್ಗಳನ್ನು ಖಾಸಗಿ ಮಾಡಿಬಿಟ್ಟಿದ್ದು, ಬಂಡವಾಳ ಹಿಂತೆಗೆತ ಮಾಡಿದ್ದು, ಅದು ಒಂದೇ ಅನ್ನುವಂಥ ಮಾತುಗಳು. ಯಾವ ಹೋಟೆಲ್ಲು? ಅಶೋಕ ಹೋಟೆಲ್. ನಾನು ಅದಕ್ಕೆ ಹೇಳಿದೆ, ನಾನು ಮೂರ್ಖತನ ಅಂತಂದಾಗ ನೀವು ಬೇಜಾರು ಮಾಡ್ಕೊಂಡ್ರಿ. ಬಂಡವಾಳ ಹಿಂತೆಗೆದಕ್ಕೆ ಬೇರೆ ಬೇರೆ ಮಂತ್ರಿಗಳಿದ್ರು, ಅದನ್ನು ವ್ಯಾಪ್ತಿ ಬರಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಅಲ್ಲಲ್ಲ, ನೋಡಿ, ಡಿಸ್ಇನ್ವೆಸ್ಟ್ಮೆಂಟ್ ಮಿನಿಸ್ಟ್ರಿ ಬೇರೆನೇ ಇತ್ತು. ಅದನ್ನೇ ಅದನ್ನೇ ಹೇಳಿದ್ರಿ ಅಂತ ಅದೇ ಉತ್ತರ ನಾನು. ಓಕೆ, ಡಿಸ್ಇನ್ವೆಸ್ಟ್ಮೆಂಟ್ ಮಿನಿಸ್ಟ್ರಿ ಬೇರೆನೇ ಇತ್ತು. ಡಿಸ್ಇನ್ವೆಸ್ಟ್ಮೆಂಟ್ ಮಿನಿಸ್ಟ್ರಿ ಬರೀ ಹೋಟೆಲ್ಗಳನ್ನಷ್ಟೇ ಅಲ್ಲ, ಎಲ್ಲ ಸಾರ್ವಜನಿಕ ಉದ್ಯಮಗಳನ್ನು ಕೂಡ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದೆ, ಬಾಲ್ಕೋಯಿಂದ ಹಿಡ್ಕೊಂಡು. ಅದ್ರ ಬಗ್ಗೆ CBI ತನಿಖೆ ಏರ್ಪಡಿಸಿದ್ರು ಕಾಂಗ್ರೆಸ್ನವರು, ಅರುಣ್ ಶೌರಿ ಮತ್ತು ಅರುಣ್ ಜೇಟ್ಲಿ ಮುಂದ್ಗಡೆ. ನಂತರ ಸುಪ್ರೀಂ ಕೋರ್ಟ್ ಮುಂದೆ ಅವರು ತಮ್ಮ ಹೇಳಿಕೆಯನ್ನು ಫೈಲ್ ಮಾಡಿದ್ದಾರೆ, ಇದರಲ್ಲಿ ಯಾವುದೇ ರೀತಿಯ ಒಂದೇ ಒಂದು ಅಕ್ರಮ ಆಗಿಲ್ಲ ಅಂತ ಹೇಳಿ. ಅದ್ರ ಬಗ್ಗೆ ಯಾಕೆ ಹೇಳಲ್ಲ ನೀವು? ನಾನು ಹೇಳಿದ್ನಲ್ಲ, ಅಶೋಕ ಹೋಟ್ಲಿಂದ ಶುರು ಮಾಡಿದೆ, ನೀವು ಅದು ಉತ್ತರ ಕೊಟ್ರಿ. ಡಿಸ್ಇನ್ವೆಸ್ಟ್ಮೆಂಟ್ ಮಿನಿಸ್ಟ್ರಿನೇ ಬೇರೆ ಇತ್ತು ಅನ್ನುವಂಥದ್ದು. ಇಬ್ಬರು ಮಿನಿಸ್ಟರ್ಗಳು ಇದ್ರು ಅದಕ್ಕೆ. ಅಲ್ಲ, ಒಂದ್ ನಿಮಿಷ, ಅಲ್ಲ ಅಶೋಕ್, ಒಂದ್ ನಿಮಿಷ ಇರಿ, ಒಂದೊಂದೇ ಚರ್ಚೆ ಮಾಡೋಣ ಅಂತ. ಅಶೋಕ ಹೋಟೆಲ್ ಡಿಸ್ಇನ್ವೆಸ್ಟ್ಮೆಂಟ್, ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ? ಯಾಕೆಂತಂದ್ರೆ, ಆ ಡಿಸ್ಇನ್ವೆಸ್ಟ್ಮೆಂಟ್ ಬಗ್ಗೆ ಯಾರಾದ್ರೂ ಪ್ರಶ್ನೆ ಎತ್ತಿದಾರ? ಆ ಡಿಸ್ಇನ್ವೆಸ್ಟ್ಮೆಂಟ್ ಬಗ್ಗೆ ಅನಂತಕುಮಾರ್ ಪ್ರಶ್ನೆಗಳು ಬಂದಿದೆ ಅಲ್ರಿ, ಉತ್ತರ ಕೊಟ್ಟಿರಿ. ನೋಡಿ, ದಾರಿಯಲ್ಲಿ ಬೀದಿಯಲ್ಲಿ ನಾನು ಯಾವತ್ತೂ ಉತ್ತರ ಕೊಟ್ಟಿಲ್ಲ. ದಾರಿಯಲ್ಲಿ ಬೀದಿಯಲ್ಲಿ ಪ್ರಶ್ನೆ ಎತ್ತೋದು ಪ್ರಶ್ನೆ ಅಲ್ಲ. ನಮ್ಮಲ್ಲಿ ಅನೇಕ ರೀತಿಯ ವ್ಯವಸ್ಥೆಗಳಿದ್ದಾವೆ. ಈಗ ಉದಾಹರಣೆಗೆ ಯಾವುದಾದ್ರೂ ಒಂದು ಹಗರಣ ಇದೆ ಅಂತ ಅನ್ಸಿದ್ರೆ, ಅಂದ್ರೆ ಈಗ 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 ನಾವೆತ್ತಿರೋ ಪ್ರಶ್ನೆನೂ ಕೂಡ ಹಾದಿಲಿ ಬೀದಿಲಿ ಹೋಗುವಂತ ಪ್ರಶ್ನೆ ಅಂತ ಅಲ್ಲಲ್ಲ. ನೋಡ್ರಿ, ಯಾವ್ದಾದ್ರು ಹಗರಣ ಇದೆ ಅಂತಂದ್ರೆ ಅದಕ್ಕೆ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಹೂಡಬಹುದು, ಅದ್ರ ಬಗ್ಗೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಅನ್ನು ಕೊಡಬಹುದು, ಅದ್ರ ಬಗ್ಗೆ ಕ್ರಿಮಿನಲ್ ಕಂಪ್ಲೇಂಟ್ ಅನ್ನು ಕೊಡಬಹುದು, ಅದ್ರ ಬಗ್ಗೆ ತನಿಖೆಗೆ ಆಗ್ರಹ ಪಡಿಸಬಹುದು. ಮತ್ತು ಇದೊಂದೇನು ನಿನ್ನ ಮೊನ್ನೆಯ ಸಂಗತಿ ಅಲ್ಲ. ಮತ್ತು ಕಾಂಗ್ರೆಸ್ ಪಕ್ಷ ಇದೆ, 10 ವರ್ಷ ಕೇಂದ್ರದಲ್ಲಿ ಆಡಳಿತದಲ್ಲಿ ಇದ್ಕೊಂಡು ಅವರು ನೇರವಾಗಿ ಇದ್ರ ಬಗ್ಗೆ ತನಿಖೆ ಆರ್ಡರ್ ಮಾಡಬಹುದಾಗಿದೆ. ಆಗಲೇ ನಾನು ನಿಮಗೆ ಹೇಳಿದೆ, ಅನಂತಕುಮಾರ್ ಜಿ ಒಬ್ಬ ಚಾಣಾಕ್ಷ ರಾಜಕಾರಣಿ ಅಂತ. ನೀವು ನೆಗೆಟಿವ್ ತಗೊಂಡ್ರಿ, ನನಗೇನು ಬೇಸರ ಇಲ್ಲ. ನೋಡಿ, ನನಗೆ ಬೇಸರ ಇಲ್ಲ ಅದ್ರ ಬಗ್ಗೆ. ನನಗೆ ಯಾಕೆ ಬೇಜಾರಾಗತ್ತೆ ಅಂತಂದ್ರೆ, ಅಂದ್ರೆ ನೀವು ಹೇಳ್ತಾ ಇರುವಂತ ಮಾತಿನ ಧ್ವನಿ ಏನಾಗತ್ತೆ ಅಂತಂದ್ರೆ, ನಾವು ಅಪರಾಧ ಮಾಡಿದ್ದೇವೆ ಇಲ್ಲ ಅಲ್ಲಲ್ಲ, ಆ ಅಪರಾಧದ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಜನಸಾಮಾನ್ಯರಿಗೆ ಏನೇನು ಪ್ರಶ್ನೆಗಳು ಉದ್ಭವ ಆಗ್ತಾವೋ ಅದಕ್ಕೆ ಉತ್ತರ ಬಯಸ್ತಾ ಇದ್ದೀನಿ ಅನಂತಕುಮಾರ್ ಜಿ. ನೋಡಿ, ಜನಸಾಮಾನ್ಯರಲ್ಲಿ ಯಾವುದೇ ಪ್ರಶ್ನೆಗಳಿಲ್ಲ. ಜನಸಾಮಾನ್ಯರಿಗೆ ಜನಸಾಮಾನ್ಯರ ಬಗ್ಗೆ ತಪ್ಪು ತಿಳುವಳಿಕೆ, ನನಗೆ ಬಹಳ ಕ್ಲಾರಿಟಿ ಇದೆ. ಅಲ್ಲ, ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ನಿಮ್ಮನ್ನ ನಾನು ಚಾಣಾಕ್ಷರ ಅಂತ ಹೇಳಿದೆ, ಮತ್ತದನ್ನು ಪುನರುಚ್ಚರಿಸ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಬೇರೆ. ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ಈ ಹಗರಣಗಳಿಗೆ ಮತ್ತು ನನಗೆ ಏನು ಸಂಬಂಧ ಇಲ್ಲ. ಯಾಕೆ? ಒಂದ್ ನಿಮಿಷ ಇರ್ರಿ. ಎರಡನೇ ಸಂಗತಿ, ಇದು ಹಗರಣಗಳೇ ಅಲ್ಲ ಅಂತ ಯಾಕೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಅಂತಂದ್ರೆ, ಇದು ಹಗರಣಗಳು ಅಂತ ಹೇಳಿ ಏನು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಗಳನ್ನ ಹಾಕಲ್ಪಟ್ಟಿತ್ತು, ಆ ಮೊಕದ್ದಮೆಗಳ ಪರಿಣಾಮ ಏನೂ ಆಗಿಲ್ಲ. ಓಕೆ, ನೀವು ಹುಡುಕದ ಬಗ್ಗೆ ಹೇಳಿದ್ರೆ ಸರ್, ನೀರಾರ್ ಅಡಿಯ ಕೇಸ್ ಬಗ್ಗೆ ಯಾಕೆ ಪದೇ ಪದೇ ನಿಮ್ಮ ಹೆಸರು ಕೇಳಿ ಬಂತದ್ರಲ್ಲಿ? ಇದು ಕೂಡ ಅಪಪ್ರಚಾರ. ಅನಂತಕುಮಾರ್ ಅವರಿಗೆ ಎಂಥ ಸ್ಥಿತಿಗತಿಗಳು, ಎಂಥ ಸನ್ನಿವೇಶಗಳನ್ನು ಕೂಡ ಎದುರಿಸಿ ಈಜುವಂಥದ್ದು ಗೊತ್ತು. ಎಕ್ಸಾಂಪಲ್ ಹೇಳ್ತೀನಿ ನಾನು. ಅಡ್ವಾಣಿಯವರ ಬಲಗೈ ಬಂಟ್ರು ನೀವು, ಬ್ಲೂ ಐಡ್ ಬಾಯ್ ಅಡ್ವಾಣಿಯವ್ರದ್ದು. ನೋಡಿ, ಬದಲಾದಂಥ ಸನ್ನಿವೇಶದಲ್ಲಿ ಅಡ್ವಾಣಿಯವರ ಪಾಳೆಯದಿಂದ ನೀವು ರಾಜನಾಥ್ ಸಿಂಗ್ ಪಾಳೆಯಕ್ಕೆ ಬಂದಿರಿ ಅನ್ನುವಂಥ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಮೋದಿಯವರ ಪಾಳೆಯಕ್ಕೆ ಜಿಗಿತಾ ಇದ್ದೀರಿ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಒಪ್ತೀರಾ? ನೋಡಿ, ನಾನು 5 ಬಾರಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ.
ಮೊದಲನೇ ಸತಿ ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾಗ ಅದ್ವಾನಿ ಅವರು ಅಧ್ಯಕ್ಷರಾಗಿದ್ದರು. 2ನೇ ಬಾರಿ ರಾಜನಾಥ್ ಸಿಂಗ್ ಅಧ್ಯಕ್ಷರಾಗಿದ್ದರು. ಅದಾದ ನಂತರ ನಿತಿನ್ ಗಡ್ಕರಿ ಅವರು ಅಧ್ಯಕ್ಷರಾಗಿದ್ದರು. ಈಗ ಮತ್ತೆ ರಾಜನಾಥ್ ಸಿಂಗ್ ಅಧ್ಯಕ್ಷರಾಗಿದ್ದರು. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಮಂಡಳಿಗೆ, ಕೇಂದ್ರದ ಪದಾಧಿಕಾರಿಗಳಿಗೆ ಏನನ್ಸುತ್ತೆ ಅಂತಂದರೆ, ಅನಂತಕುಮಾರ್ ಒಬ್ಬ ಹಿರಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಆಗುಗಳನ್ನು ಬಹಳ ಸಮರ್ಥವಾಗಿ ನಿರ್ವಹಿಸಬಲ್ಲರು ಅಂತ. ಆ ರೀತಿಯ ಒಂದು ವಿಶ್ವಾಸವನ್ನು, ಭರವಸೆಯನ್ನು ನನ್ನ ಮೇಲೆ ಇಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಮುಂದುವರಿತಾ ಇದ್ದೀನಿ. ಮತ್ತು ನಮ್ಮ ಪಾರ್ಟಿಯಲ್ಲಿ ಆ ರೀತಿ ಗುಂಪುಗಳಿಲ್ಲ. ಅದ್ವಾನಿಯವರು ಇವತ್ತೂ ಕೂಡ ನಮ್ಮೆಲ್ಲರಿಗೆ ಅತ್ಯಂತ ಹಿರಿಯ ನಾಯಕರು, ನಮ್ಮ ಪಾರ್ಲಿಮೆಂಟರಿ ಪಾರ್ಟಿಯ ಅಧ್ಯಕ್ಷರವರು. ಇವತ್ತೂ ಕೂಡ ನಾನು ಅದ್ವಾನಿಯವ್ರ ಜೊತೆಯಲ್ಲಿ ಅಷ್ಟೇ ಸಹಜತೆಯಿಂದ ಚರ್ಚೆ, ಸಮಾಲೋಚನೆಗಳನ್ನು ಮಾಡ್ತೇನೆ. ನಮ್ಮ ಎಲ್ಲ ನಾಯಕರ ಜೊತೆಯಲ್ಲಿ, ನಮ್ಮ ಪ್ರಧಾನಮಂತ್ರಿ ಉಮೇದುವಾರರಾದಂಥ ನರೇಂದ್ರ ಮೋದಿ ಅವರು, ಅದ್ವಾನಿ ಅವರು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಜನಾಥ್ ಸಿಂಗ್ ಅವರು, ಸುಷ್ಮಾ ಸ್ವರಾಜ್ ಅವರು, ಅರುಣ್ ಜೇಟ್ಲಿ ಅವರು, 3 ಪೂರ್ವ ಅಧ್ಯಕ್ಷರಾದಂಥ ಜೋಶಿ ಅವರು, ವೆಂಕಯ್ಯ ನಾಯ್ಡು ಅವರು, ಗಡ್ಕರಿ ಅವರು, ಎಲ್ಲರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಏಕಸೂತ್ರದಲ್ಲಿ ಒಂದು ನಿರ್ಣಯವನ್ನು ರೂಪಿಸುವಂಥ ಕರ್ತವ್ಯ ನಂದಾಗಿದೆ. ಆದ್ದರಿಂದ ಎಲ್ಲರ ಜೊತೆಯಲ್ಲಿ ಸಮಾಲೋಚನೆ ಮಾಡಬೇಕಾಗತ್ತೆ. ಮೋದಿಯವರ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯ? ಮೋದಿಯವರ ವಿಶೇಷತೆ ಅಂತಂದರೆ, ಅವರು ಯಾವುದನ್ನು ಹಿಡಿತಾರೋ ಅದನ್ನು ಸಾಧಿಸ್ತಾರೆ. ಅಂದರೆ ಬಹಳ ಕಠಿಣ ಪರಿಶ್ರಮವನ್ನು ಮಾಡುವಂಥ ಒಂದು ಮಾನಸಿಕತೆ ಅವರಲ್ಲಿದೆ. ಕೆಲವೊಂದು ಸಂದರ್ಭಗಳಲ್ಲಿ ಕೇಳಿಬರುತ್ತೆ ಏನಂದರೆ, ಮೋದಿ ಅಂಥವ್ರನ್ನ ಅನಂತಕುಮಾರ್ ಅವರು ಕೆಲವೊಂದು ಕಾರ್ಯಕಾರಿಣಿಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಅನ್ನುವಂಥ ಒಂದು ಮಾತು ನಿಜನಾ ಸರ್? ಮೋದಿಯವರು ನಮ್ಮ ಎಷ್ಟು ಹಿರಿಯ ನಾಯಕರು ಅಂತಂದರೆ, ಈಗ ನಾನೇನು ಪಾತ್ರವನ್ನು ವಹಿಸ್ತಾ ಇದ್ದೀನಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ, ಅದನ್ನು 20 ವರ್ಷದ ಹಿಂದೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಸಂಸದೀಯ ಮಂಡಳಿ ಮತ್ತು ಚುನಾವಣಾ ಮಂಡಳಿಯ ಒಬ್ಬ ಸದಸ್ಯ ನರೇಂದ್ರ ಮೋದಿ ನನ್ನ ಹಿರಿಯಣ್ಣ ಇದ್ದಂಗೆ. ಆದ್ದರಿಂದ ಮೋದಿಯವರು ನನಗೆ ಗೊತ್ತಿರೋ ಪ್ರಕಾರವಾಗಿ ಕಳೆದ 25 ವರ್ಷದಲ್ಲಿ ಪ್ರತಿಯೊಂದು ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯಲ್ಲಿ ಮಾತನಾಡಿದ್ದಾರೆ. ಮತ್ತು ಕಳೆದ 15 ವರ್ಷದ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸಭೆಗಳಲ್ಲಿ ಮತ್ತು ರಾಷ್ಟ್ರೀಯ ಪರಿಷತ್ ಸಮ್ಮೇಳನಗಳಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಿನಿಂದ ಮುಖ್ಯ ಭಾಷಣವನ್ನು ಮಾಡಿದ್ದಾರೆ. ಯಾಕಂದರೆ ನಿಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರು ನಮ್ಮ ನಿಜವೋ ಸುಳ್ಳೋ ತಾವು ಹೇಳಬೇಕು ನೋಡಿ, ಕೆಲವೊಂದು ಸಂದರ್ಭಗಳಲ್ಲಿ ಕಾರ್ಯಕಾರಿಣಿಯಲ್ಲಿ ಗೋವಾ ಕಾರ್ಯಕಾರಿಣಿ ಅಂತಂತಂದರು. ಗೋವಾ ಕಾರ್ಯಕಾರಿಣಿಯಲ್ಲೂ ಕೂಡ ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ನೋಡಿ ಇವತ್ತು ಮೋದಿ ಹೆಂಗೆ ಮಿಂಚ್ತಾ ಇದ್ದಾರೆ. ನಾವು ಮೋದಿಯವರ ಮಾತು ಕೇಳ್ತೀವಿ, ಬೇರೆ ನಾಯಕರು ಮಾತು ಕೇಳಲ್ಲ ಅಂತ ಜನ ಗಲಾಟೆ ಮಾಡ್ತಾರೆ. ಆ ಮಟ್ಟಕ್ಕೆ ಹೋದ್ರು ನೋಡಿ ಹೆಂಗೆ ಇತಿಹಾಸ ಅನ್ನುವಂಥದ್ದು ಪುನರಾವರ್ತನೆ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಅಂತ ಒಬ್ಬ ಕಾರ್ಯ. ನನಗೆ ಏನಂದರೆ, ನನಗೆ ಯಾಕೆ ನೋವು ಮತ್ತು ಬೇಜಾರಾಗ್ತಾ ಇದೆ ಅಂತಂದರೆ, ಟೋಟಲಿ ಆಧಾರರಹಿತವಾದಂಥ ಸಂಗತಿ. ಇವತ್ತು ಗೋವಾ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ 2 ಮುಖ್ಯ ಭಾಷಣ ಆಯಿತು, 1 ಗಂಟೆದು. ಒಂದು ಭಾಷಣ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಜನಾಥ್ ಸಿಂಗ್ ಅವ್ರದ್ದು, 2ನೇ ಮುಖ್ಯ ಭಾಷಣ ನರೇಂದ್ರ ಮೋದಿ ಅವ್ರದ್ದು. ಇದು ದಾಖಲೆ ಖಂಡಿತ ಸರ್. ಒಂದು ನಿಮಿಷ ರೀ, ಇಂಥ ಸಂದರ್ಭದಲ್ಲಿ ಈ ತರದ ಕಾಗಕ್ಕ ಗೂಬಕ್ಕ ಕಥೆಗಳನ್ನು ಹೇಳಿಬಿಟ್ರೆ ಅವಾಗ ನಾವೇನು ಅದಕ್ಕೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನಾನು ನಿಮ್ಗೇನು ಹೇಳ್ತಾ ಇದ್ದೀನಿ, ಅವರು 12 ವರ್ಷದಿಂದ ಮುಖ್ಯಮಂತ್ರಿ ಆದಾಗಿನಿಂದ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸಭೆಗಳಲ್ಲಿ ಮುಖ್ಯ ಭಾಷಣವನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಓನ್ಲಿ ಟು ದ ನ್ಯಾಷನಲ್ ಪ್ರೆಸಿಡೆಂಟ್. ಸೊ ಅವ್ರನ್ನ ತಡೆಯುವಂತ ಪ್ರಶ್ನೆ ಇಲ್ಲ, ಪ್ರಯತ್ನಗಳಾಗಿರಲ್ಲ. ಅಲ್ಲ, ಕಾಗಕ್ಕ ಗುಬ್ಬಕ್ಕ ಕಥೆಗಳು ಈಗ ಕಾಗಕ್ಕ ಗುಬ್ಬಕ್ಕ ಕಥೆ ಅಂದ್ಮೇಲೆ ನಾನು ಅದನ್ನ ಕಂಟಿನ್ಯೂ ಮಾಡಲ್ಲ. ಓಕೆ ಸರ್, ಫೈನ್. ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ, ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆಗಿದ್ದಾರೆ ಕೇಂದ್ರದ ಮಾಜಿ ಸಚಿವರು, ಬಿಜೆಪಿ ಹಿರಿಯ ಮುಖಂಡರಾಗಿರುವಂಥ ಅನಂತಕುಮಾರ್ ಜಿ. ಅನಂತಕುಮಾರ್ ಅಂತ ಧೀಮಂತ ನಾಯಕರು ಮಾತಾಡಕ್ಕೆ ಹೋದ್ರೆ ಜನ ಬೇಡ ಅಂತಾರೆ, ಮೋದಿ ಭಾಷಣ ಕೇಳಬೇಕು ಅಂತಾರೆ. ಕೊನೆಗೆ ಮೋದಿ ಅವರು ನಿಮ್ಮ ನೆರವಿಗೆ ಬರ್ತಾರೆ. ಅನಂತಕುಮಾರ್ ಅವ್ರ ಭಾಷಣ ಕೇಳಲಿಕ್ಕೆ ನಾನು ದೂರದ ಅಹಮದಾಬಾದಿಂದ ಬಂದೀನಿ, ದಯವಿಟ್ಟು ಕೋಆಪರೇಟ್ ಮಾಡಿ ಅಂತ ಕೇಳ್ತಾರೆ. ನೋಡಿ, ಅವತ್ತು ನ್ಯಾಷನಲ್ ಹೈಸ್ಕೂಲ್ ಮೈದಾನದಲ್ಲಿ ಏನಾಯಿತು ಅಂತಂದರೆ, ಮಳೆ ಬಂದಿತ್ತು. ನಾವು 1 ಗಂಟೆ ತಡವಾಗಿ ವೇದಿಕೆ ಮೇಲೆ ಬಂದ್ವಿ. ವೇದಿಕೆ ಬಂದ ನಂತರ ನನ್ನ ಭಾಷಣ ಬೇಡ ಅಂತ ಯಾರೂ ಅಲ್ಲಿ ಕೂಗಲಿಲ್ಲ. ನಾನು ಮತ್ತು ಜಗದೀಶ್ ಶೆಟ್ಟರು ಮಾತಾಡ್ತೀನಿ ಅಂತ ಹೇಳಿದಾಗ ಅಲ್ಲಿಯ ಜನ ಮೋದಿ 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 ಅಂತ ಕೂಗಿದ್ರು. ಅಂದರೆ ಮತ್ತೆ ಮಳೆ ಬರ್ಬೋದು, ನಾವು ಮೋದಿಯವರ ಮಾತನ್ನು ಮಿಸ್ ಮಾಡ್ಕೊಳ್ಬೋದು ಅನ್ನುವಂಥ ಉದ್ದೇಶದಿಂದ ಮೋದಿ ಮೋದಿ ಅಂತ ಕೂಗಿದ್ರು. ಆವಾಗ ನಾನು ಮೈಕ್ನಲ್ಲಿ ಹೇಳಿದೆ, ಮೋದಿಯವರೇ ಭಾಷಣ ಮಾಡಲಿ ಅಂತ ನಾನು ಅನೌನ್ಸ್ ಮಾಡಿ ಬಂದು ಕೂತ್ಕೊಂಡೆ. ಮೋದಿಯವರ ದೊಡ್ಡ ಗುಣ, ನನ್ನಂಥ ಕಿರಿಯನಿಗೆ
ಅವರು ಕರೆದು ಅವಕಾಶ ಮಾಡಿಕೊಟ್ಟದ್ದು. ಈ ಬಾರಿ ರಾಜ್ಯ ನಾಯಕರನ್ನ ರಕ್ಷಣೆ ಮಾಡಿರುವಂತದ್ದು ಈ ಮೋದಿನೇ ಅಂತ ಒಪ್ಕೋತೀರಾ ಸರ್? ಇಲ್ಲ ಅಂದ್ರೆ ನನಗೇನು ಅನ್ಸುತ್ತೆ ಅಂತಂದ್ರೆ ಮೋದಿ ಅವರು ಎಲ್ಲ ಕಡೆನೂ ಇದೇ ಒಂದು ಉದಾರತೆಯನ್ನು ತೋರಿಸಿದ್ದಾರೆ. ಸೊ ಅಂತೂ ಮೋದಿ ಹಾಗಾದ್ರೆ ಈ ಜನಪ್ರಿಯತೆಯ ರೇಸಲ್ಲಿ ಬಹಳ ಮುಂದಿದ್ದಾರೆ ಅಂತ ನೋಡಿ, ಮೋದಿ ಅವರು ಇವತ್ತು ಜನಪ್ರಿಯತೆಯಲ್ಲಿ ಭಾರತ ದೇಶದಲ್ಲಿ ಎವರೆಸ್ಟ್ ಶಿಖರದ ಮೇಲಿದ್ದಾರೆ. ನಾನು ಇದೇ ರೀತಿಯ ಜನಪ್ರಿಯತೆಯನ್ನ ಅನೇಕ ರಾಜಕೀಯ ನಾಯಕರದ್ದು ನಾನು ನೋಡಿದ್ದೀನಿ. ಯಾಕೆಂದ್ರೆ ಇದೇ ರೀತಿಯ ಜನಪ್ರಿಯತೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ನೋಡಿದ್ದೀನಿ. ರಾಮ ಜನ್ಮಭೂಮಿ ಮೂವ್ಮೆಂಟ್ನಲ್ಲಿ ಇದೇ ರೀತಿಯ ಜನಪ್ರಿಯತೆಯನ್ನು ನಾನು ಅದ್ವಾನಿ ಅವ್ರಿಗೆ ನೋಡಿದ್ದೀನಿ. ನಮ್ಮ ಕರ್ನಾಟಕದವರಾದಂಥ ರಾಮಕೃಷ್ಣ ಹೆಗಡೆ ಅವ್ರದ್ದು ಇದೇ ರೀತಿಯ ಜನಪ್ರಿಯತೆಯ ಒಂದು ಉತ್ತುಂಗತೆಯನ್ನು ನಾನು ನೋಡಿದ್ದೇನೆ. ಇಲ್ಲ, ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ನಾವು ನಡೆಸಿದಂಥ ಸಮೀಕ್ಷೆ ಅನಂತಕುಮಾರ್ಜಿ, ಭಾರತೀಯ ಜನತಾ ಪಾರ್ಟಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ, ನೀವು ಕಾಂಗ್ರೆಸ್ 6,000 6,500 ಇದ್ದರೆ ನಿಮ್ಮದು 1,10,000 ತನಕ ಹೋಗಿದೆ ಅಂತ ನಿಮಗಿರುವಂಥ ಬೆಂಬಲ. ಎಲ್ಲರೂ ಹೇಳ್ತಿರುವಂಥದ್ದು ಮೋದಿ. ನಾನು ಅದಕ್ಕೆ ಹೇಳಿದ್ದು, ಮೋದಿಯ ಅಲೆ ಅನ್ನುವಂಥದ್ದು ಇರಲಿಲ್ಲ ಅಂದರೆ, ಮೋದಿಯ ಹೆಸರು ಅನ್ನುವಂಥದ್ದು ಇರಲಿಲ್ಲ ಅಂತಂತಂದರೆ ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೊಚ್ಕೊಂಡು ಹೋಗ್ತಾ ಇತ್ತು ಅನ್ನುವಂಥ. ಪ್ರತಿಯೊಂದು ಲೋಕಸಭಾ ಚುನಾವಣೆಯಲ್ಲಿ ಸಾಮಾನ್ಯ ಜನರಿಗೆ ಗೊತ್ತಿದೆ, ಇದು ಮುನ್ಸಿಪಾಲಿಟಿ ಚುನಾವಣೆ ಅಲ್ಲ, ಇದು ವಿಧಾನಸಭಾ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ. ಇಲ್ಲಿ ಒಬ್ಬ ಪ್ರಧಾನಿಯನ್ನ ನಾವು ಆರಿಸಬೇಕು ಅಂತ ಅನ್ನುವಂತ ಒಂದು ಪ್ರಜ್ಞೆ, ಒಂದು ಅರಿವು, ಒಂದು ತಿಳುವಳಿಕೆ ನಮ್ಮ ದೇಶದ ಜನತೆಗಿದೆ. ಆದ್ದರಿಂದ ಅವರು ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ, ಆ ಒಂದು ನಾಯಕನನ್ನ ಪರವಾಗಿ ಬೆಂಬಲವನ್ನು ವ್ಯಕ್ತಪಡಿಸೋದು ಅತ್ಯಂತ ಸಹಜವಾದಂತಹ ಸಂಗತಿ. ಈ ಉದಾಹರಣೆಗೆ ಮೋದಿನೇ ಭಾರತೀಯ ಜನತಾ ಪಾರ್ಟಿ ಬಂಡವಾಳ ಅಂತ ನಾನು ಹೇಳಿದ ಅದಕ್ಕೇನೆ. ಅಂದ್ರೆ ಒಬ್ಬ ದೇಶಕ್ಕೊಬ್ಬ ಒಳ್ಳೆ ಪ್ರಧಾನಿ ಬೇಕು, ಸಮರ್ಥ ನಾಯಕತ್ವ ಬೇಕು, ಅವರ ಹೆಸರು ಹಿಡ್ಕೊಂಡೇ ಹೋಗ್ತಾರೆ ಎಲ್ಲರೂ ಅನ್ನುವಂಥದ್ದು. ನೋಡಿ, ಇದರಲ್ಲಿ ಎರಡೂ ಸಂಗತಿ ಇದೆ. ಮೋದಿ ಅಂತ ಒಬ್ಬ ನಾಯಕನನ್ನ ತಯಾರು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ, ಹಾಗೆ ನಾಯಕನನ್ನ ತಯಾರು ಮಾಡಿದ ನಂತರ ಆ ನಾಯಕ ಭಾರತೀಯ ಜನತಾ ಪಾರ್ಟಿಯ ಬಂಡವಾಳ ಅನ್ನೋದು ಎರಡು ಮಾತಿಲ್ಲ. ಕುಮಾರ್ ಅವರನ್ನು ತಯಾರು ಮಾಡಿದ್ದು ಕೂಡ ಭಾರತೀಯ ಜನತಾ ಪಾರ್ಟಿ. ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ಈ ಲೋಕಸಭಾ ಈಗ ಇಂದಿರಾ ಗಾಂಧಿನ ಯಾವತ್ತೋ ಒಂದು ದಿವಸ ನೆಚ್ಕೊಂಡಿದ್ರು ಜನ. ವಾಜಪೇಯಿ ಅವರು ಅವ್ರನ್ನ ಇಂದಿರಾ ಗಾಂಧಿ ಕಾಂಗ್ರೆಸ್ನ ಬಂಡವಾಳ ಅಂತ ಕೇಳಿದ್ರೆ ಆವತ್ತು ಇಂದಿರಾ ಅಲ್ರಿ. ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ವ್ಯಕ್ತಿಗಳು ಇಂಪಾರ್ಟೆಂಟ್, ಆದ್ರೆ ವ್ಯಕ್ತಿಗಳ ಜೊತೆನಲ್ಲಿ ಪಕ್ಷನೂ ಇಂಪಾರ್ಟೆಂಟ್. ಯಾಕೆಂದ್ರೆ ಪಕ್ಷ ಸತತವಾಗಿ ನಡೆಯುವಂತ ಒಂದು ನದಿ ಇದ್ದಂಗೆ. ಆದ್ದರಿಂದ ಇವತ್ತು ಮೋದಿ ಬೇಕು, ಮೋದಿ ಪ್ರಧಾನಮಂತ್ರಿ ಆಗಬೇಕು, ಮೋದಿ ಒಂದು ಒಳ್ಳೆ ಆಡಳಿತ ಕೊಡಬಲ್ಲದು ಅನ್ನೋದು ಜನರ ಒಂದು ಆಶಯವಾಗಿದೆ. ಆದ್ದರಿಂದ ಮೋದಿ ವೇವ್ ಇದೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅದಕ್ಕೆ ದಾಖಲೆಗಳಿದೆ, ಕಾರಣಗಳಿದೆ ಅನಂತಕುಮಾರ್ಜಿ. ನಿನ್ನೆ ನಾವು ಮಾಡಿದಂಥ ಆ ಒಂದು ಸಮೀಕ್ಷೆ ಇದೆಯಲ್ಲ, ಅದು ಲೈವ್ ಸಮೀಕ್ಷೆ, ಅದರಲ್ಲಿ ಹನೂರ್ನ ಒಂದು ಗ್ರಾಮದ ಒಬ್ಬ ಸಾಮಾನ್ಯ ಹುಡುಗ ಕರೆ ಮಾಡ್ತಾನೆ, ಒಬ್ಬ ಯುವಕ. ಅವ್ನು ಹೇಳ್ತಾನೆ, ಸರ್ ನೋಡಿ, ನಾವು ಪಕ್ಕಾ ಕಾಂಗ್ರೆಸ್ಸಿಗರು, ಇದನ್ನು ನೀವು ಮನದಟ್ಟು ಮಾಡ್ಕೊಳ್ಳಿ ದಯವಿಟ್ಟು, ಪಕ್ಕಾ ಕಾಂಗ್ರೆಸ್ಸಿಗರು ನಾವು. ಅವ್ನು ಹೇಳ್ತಾನೆ, ನಮಗೆ ನೀರು ಕೊಡ್ತೀವಿ ಅನ್ನುವಂಥ ವಾಗ್ದಾನದ ಮೇರೆಗೆ ನಮ್ಮಿಂದ ಓಟ್ ಹಾಕ್ಸ್ಕೊಂಡಿದ್ರು ಕಾಂಗ್ರೆಸ್ನವರು, ನಮಗೆ ನೀರು ಸಿಕ್ಕಿಲ್ಲ. ಇವತ್ತು ಇರುವಂಥ 2 ಬೋರ್ವೆಲ್ಗಳು ಬತ್ತು ಹೋಗಿದೆ. ಇವತ್ತು ನಮ್ಮ ಅಳಲನ್ನು ಯಾರೂ ಕೇಳ್ತಿಲ್ಲ. ಹೀಗಾಗಿ ನಾವು ಈ ಸರಿ ಮೋದಿಯವರಿಗೆ ಓಟ್ ಹಾಕಬೇಕು ಅಂತ ನಿರ್ಧಾರ ಮಾಡ್ತೀವಿ ಅಂತಾನೆ ಒಬ್ಬ ಸಾಮಾನ್ಯ ಯುವಕ, ಹನೂರಿನ ಒಂದು ಕುಗ್ರಾಮದವನು. ನಾನು ಅವ್ರಿಗೊಂದು ಪ್ರಶ್ನೆ ಹಾಕ್ತೇನೆ ಅನಂತಕುಮಾರ್ಜಿ ಆ ಸಂದರ್ಭದಲ್ಲಿ. ಅಲ್ಲಪ್ಪ, ನಿನಗೆ ಬೋರ್ವೆಲ್ಲಲ್ಲಿ ನೀರು ಬರೋದಕ್ಕೂ ಮೋದಿಗೆ ನೀನು ಓಟ್ ಹಾಕೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ನೀನು ಓಟ್ ಹಾಕಿದ್ರೆ ಮೋದಿ ಗೆದ್ದರೆ ಮೋದಿ ಬಂದೇ ನಲ್ಲಿ ತಿರುಗಿಸ್ತಾರ ಅಂತ ಕೇಳಿದೆ ನಾನು. ಆವಾಗ ಹುಡುಗ ಹೇಳ್ತಾನೆ, ಸರ್ ಮೋದಿ ಎಷ್ಟು ಕೆಲಸ ಮಾಡ್ಯಾರ ಗೊತ್ತಾ, ಎಲ್ಲೆಲ್ಲಿಂದ ನೀರು ತಂದಿಯಾರ ಗೊತ್ತಾ, ಅವ್ರು ಹೇಳ್ದಂಗೆ ಮಾಡ್ತಾರೆ, ಅದಕ್ಕೋಸ್ಕರ ನಾವು ಅವ್ರಿಗೆ ಓಟ್ ಹಾಕ್ತೀವಿ ಅಂತಂತಾರೆ. ಇದು ಜನಪ್ರಿಯತೆ ಅಂದರೆ. ಇದೇ ಜನಪ್ರಿಯತೆಯನ್ನು ನೆಚ್ಕೊಂಡೇ ತಾವುಗಳು ಹೋಗ್ತಿರುವಂಥದ್ದು ಅನ್ನೋದು ನನ್ನ ಒಂದು ಇಂಗಿತ ಆಗಿತ್ತು ಅಂತ. ಅಲ್ಲಲ್ಲ, ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಇಟ್ಸ್ ಎ ಮಿಕ್ಸ್. ನಾವು ಇಷ್ಟು ಬೋಳೆತನದಿಂದ ಪರಿಸ್ಥಿತಿಯ ವಿಶ್ಲೇಷಣೆ ಮಾಡಬಾರ್ದು. ಅಂದ್ರೆ ಒಬ್ಬ ಒಂದು ಗ್ರಾಮದ ಒಬ್ಬ ಸಾಮಾನ್ಯ ಯುವಕ ಮೋದಿನ ನೀರು ಕೊಡ್ತಾರೆ ಅಂತ ಭಾವಿಸುವಂತದ್ದು ನಾನು ಹೇಳುವಂತದ್ದು ಬೋಳೆತನದ ವಿಶ್ಲೇಷಣೆನಾ? ಅಲ್ಲ, ನಿಮ್ಮ ವಿಶ್ಲೇಷಣೆ ಹೇಳ್ತಾ ಇರೋದಲ್ಲ, ನಿಮ್ಮ ವಿಶ್ಲೇಷಣೆ. ಯಾಕೆಂತಂದ್ರೆ ಅದನ್ನು ಉಲ್ಲೇಖಿಸುವಂತದ್ದು ಬೋಳೆತನದ ವಿಶ್ಲೇಷಣೆ ತಮ್ಮ ಎದುರುಗಡೆಗೆ ಅಲ್ಲ, ನೀವು ಹೇಳ್ತಾ ಇರೋದು ಬೋಳೆತನದ ವಿಶ್ಲೇಷಣೆ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಮಂತ ನಾಯಕರ ಬಾಯಿಂದ ಇಂಥ ಮಾತುಗಳು ಬರುತ್ತೆ. ಯಾಕೆ ಬರುತ್ತೆ ಅಂತಂದ್ರೆ, ನಿಮಗೆ ಅದು ಪ್ರೌಡ್ ಅನಿಸ್ಬೇಕು, ಹೆಮ್ಮೆ ಅನಿಸ್ಬೇಕು. ನೋಡಿ ಏನು ಅಂತ, ಭಾರತೀಯ ಜನತಾ ಪಾರ್ಟಿ ನಾಯಕರು ಗ್ರೇಟ್ ಅನಿಸ್ಬೇಕು ನಿಮಗೆ. ಇದಕ್ಕೆ ಬೋಳೆತನದ ವಿಶ್ಲೇಷಣೆ ಅಂತ ವಿಶ್ಲೇಷಣೆ ಮಾಡ್ತಿರೋದು ಯಾಕೆ? ಸಾರಿ ಸರ್, ನೀವು ನಂದು ಮಾತು ಕೇಳಿ. ಆ ಯುವಕನ ಆಶಯಗಳನ್ನ ನಾವು ಸ್ವಾಗತಿಸುವುದಾದರೂ ಕೂಡ ಅಷ್ಟಿಂದ ಸಾಕಾಗಲ್ಲ. ಅಲ್ಲೊಂದು ಸಾಮಾಜಿಕ ಮತ್ತು ರಾಜಕೀಯ ಸಮೀಕರಣವನ್ನು ನಾವು ನಿರ್ಮಾಣ ಮಾಡಿದರೇನೆ. ಯಾಕೆಂದ್ರೆ ಮೋದಿಯವರು ಹೇಳೋದೇನು ಅಂತಂದ್ರೆ,
ಎಷ್ಟೇ ಜೋರಾಗಿ ಚಂಡಮಾರುತ ಬೀಸ್ತಾ ಇದ್ರು ಕೂಡ ಸೈಕಲ್ ಟ್ಯೂಬ್ನಲ್ಲಿ ಆ ಚಂಡಮಾರುತವನ್ನು ತುರ್ಕಕ್ಕಾಗಲ್ಲ. ಸೈಕಲ್ ಟ್ಯೂಬ್ನಲ್ಲಿ ಆ ಚಂಡಮಾರುತವನ್ನು ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ ಅದಕ್ಕೊಂದು ನಿಮ್ಮ ಸೈಕಲ್ ಪಂಪ್ ಬೇಕೇ ಬೇಕು. ಆದ್ದರಿಂದ ಎಲ್ಲೋ ನಿಮಗೆ MDMK ಬೇಕು, ಎಲ್ಲೋ ನಿಮಗೆ DMDK ಬೇಕು, ಅಲ್ಲ ಒಂದ್ ನಿಮಿಷ ಕೇಳಿ, ಎಲ್ಲೋ ಒಂದ್ ಕಡೆ ನಿಮಗೆ ಶಿವಸೇನಾ ಬೇಕು. ಆ ರೀತಿಯ ಸಾಮಾಜಿಕ ಸಮೀಕರಣಗಳು, ಪಕ್ಷದ ಸಂಘಟನೆ. ಈಗ ಉದಾಹರಣೆಗೆ ಮೋದಿ ಅವರು ಹೇಳೋದೇನು ಅಂತಂದ್ರೆ ಈ ಎಲ್ಲ ಜನಪ್ರಿಯತೆಯ ವೇಗದೊಂದಿಗೆ ಬೂತ್ ಮಟ್ಟದ ನಮ್ಮ ರಚನೆ ಇಲ್ಲದೆ ಇದೆ. ಅಲ್ಲಿ ಕನ್ವರ್ಟ್ ಆಗಲ್ಲ. ಆದ್ರಿಂದನೇ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಒಬ್ಬ ಹನೂರಿನ ಒಬ್ಬ ಕುಗ್ರಾಮದ ಹುಡುಗ ಕಚ್ಚಲ್ ನೀರು ಕೊಟ್ಟಿರೋದ್ರ ಬಗ್ಗೆ ಅವನು ಪ್ರಸ್ತಾಪ ಮಾಡ್ತಾನೆ. ಅಂದ್ರೆ ಮೋದಿಯವರ ಕಾರ್ಯ ಸಾಧನೆ ಅನ್ನುವಂಥದ್ದು ಎಷ್ಟು ಜನರ ಮನೆಗಳನ್ನ ಮನಸ್ಸುಗಳನ್ನ ತಲುಪಿದೆ, ಅದ್ರ ಬಗ್ಗೆ ಖುಷಿ ಪಡಿ ಅಂತ, ಅದ್ರ ಬಗ್ಗೆ ಹೆಮ್ಮೆ ಪಡಿ ಅಂತ ನೋಡಿ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ, ಸಂತೋಷ ಇದೆ. ಪ್ರಶ್ನೆ ಏನು ಅಂತಂದ್ರೆ 50 ವರ್ಷದ ಹಿಂದೆ ಇದೇ ರೀತಿಯ ಒಂದು ಸುದ್ದಿ ಹನೂರಿನ ಯುವಕನಿಗೆ ತಲುಪಬೇಕು ಅಂದ್ರೆ ಒಂದು 15 ದಿವಸ ಬೇಕಾಗ್ತದೆ. ಕರೆಕ್ಟ್. ಆದ್ರಿಂದ ಇವತ್ತೇನೊಂದು ಸುದ್ದಿ ಸ್ಫೋಟ ಆಗ್ತಾ ಇದೆ. ಒಂದು ಕಡೆ ಒಳ್ಳೆ ಕೆಲಸ, ಒಳ್ಳೆ ಆಡಳಿತ, ಇನ್ನೊಂದು ಕಡೆ ಆ ಒಳ್ಳೆ ಕೆಲಸ ಮತ್ತು ಒಳ್ಳೆ ಆಡಳಿತವನ್ನ ತಲುಪಿಸುವಂತ ಒಂದು ಸಂಪರ್ಕ ಸಾಧನೆಗಳು. ಈ ಎಲ್ಲ ಸಂಗತಿಗಳಿಂದ ಈ ಪರಿಣಾಮವನ್ನ ಬೀರಿದೆ. ನಾನು ಯಾಕೆ ಈ ಪ್ರಶ್ನೆ ಹಾಕ್ತೇನೆ ಅಂದ್ರೆ ಅನಂತಕುಮಾರ್ ಅವರೇ, ಇದಕ್ಕೆ ಕಾರಣ ಇದೆ. ಮೋದಿ ಅಲ್ಲಿರುವಂಥ ಎಲ್ಲ ಆಫೀಸರ್ಸ್ಗಳನ್ನು ಬದಲಾವಣೆ ತರಲಿಲ್ಲ. ಅಲ್ಲಿರುವಂಥ ರಾಜಕಾರಣಿಗಳನ್ನೆಲ್ಲ ಮನೆ ಕಳಿಸಿ ಬೇರೆ ರಾಜಕಾರಣಿಗಳನ್ನು ಸೃಷ್ಟಿ ಮಾಡಿ ಬದಲಾವಣೆ ತರಲಿಲ್ಲ. ಇರುವಂಥ ವ್ಯವಸ್ಥೆಯಲ್ಲಿ ಸುತ್ತಮುತ್ತ ಶತ್ರುಗಳಿದ್ದರು, ಅಂತಹ ವ್ಯವಸ್ಥೆಯಲ್ಲಿ ಎಲ್ಲದನ್ನು ಸರಿ ಮಾಡಿದರು. ಆದರೆ ಕರ್ನಾಟಕದಲ್ಲಿ ಇಂಥ ಒಂದು ಅಧಿಕಾರ ಕೊಟ್ಟಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಪರ್ಫಾರ್ಮ್ ಮಾಡಲಿಲ್ಲ ಅಂತಂತಂದರೆ ಏನದ ಅರ್ಥ? ನಾನು ಈಗ ನಿಮ್ಗೆ ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ಅಂತಂದರೆ, ನಾಳೆ ಕೇಂದ್ರದಲ್ಲಿ ಸರ್ಕಾರ ಬಂದಾಗ ಮೋದಿಯವರ ನೇತೃತ್ವದಲ್ಲಿ ನಾವು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ. ಖಂಡಿತ ಸರ್, ಖಂಡಿತ. ಓಕೆ, ಇದೆಲ್ಲದರ ಜೊತೆಗೆ ನೀವು ಹೇಳಿದ್ರಿ ನೋಡಿ, ಪ್ರಧಾನಮಂತ್ರಿ ಅಭ್ಯರ್ಥಿಯ ಆಯ್ಕೆ ಅನ್ನುವಂಥದ್ದು ಅದು ಕಾರ್ಪೊರೇಷನ್ ಆಯ್ಕೆ ಅಲ್ಲ, ಅದು ಮುನ್ಸಿಪಾಲ್ಟಿ ಆಯ್ಕೆ ಅಲ್ಲ, ಅದು ವಿಧಾನಸಭೆ ಆಯ್ಕೆ ಅಲ್ಲ ಅನ್ನುವಂಥದ್ದು ಅಂತ ನಾನು ಕೇಳಲೇಬೇಕು. ಬೆಂಗಳೂರಿನ ಕಾರ್ಪೊರೇಷನಲ್ಲಿ ಜನ ನಿಮ್ಗೆ ಅಧಿಕಾರ ಕೊಟ್ಟರಲ್ಲ, ಏನು ಮಾಡಿದ್ರಿ ಸರ್ ನಿಮ್ಮ ಪಾರ್ಟಿಯವರು? ಬೆಂಗಳೂರಿನ ಬಗ್ಗೆ ಮಾತಾಡ್ತೀನಿ, ನೀವು ಬೆಂಗಳೂರಿನ ಪ್ರತಿನಿಧಿ, ನಮ್ಮ ಬೆಂಗಳೂರಿನ ಪ್ರತಿನಿಧಿ, ನೀವು ಈ ಪ್ರಶ್ನೆ ಕೇಳಲೇಬೇಕು ನಾನು. ನೋಡಿ, ಕಟ್ಟೆಬಳಗದ ಸತ್ಯನಾರಾಯಣ ಅವರು ಬೃಹನ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಒಂದು ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಸತತವಾಗಿ ಅವರು ಎಲ್ಲ ವಾರ್ಡ್ಗಳಲ್ಲಿ ಸಂಚಾರ ಮಾಡಿ ಅಲ್ಲಿಯ ಆಗುಗಳ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ನಾನು ನೇರ ಬಗ್ಗೆ ಮಾತಾಡ್ತಿಲ್ಲ ಬಾಸ್, ಅವರೇ ಮೇರೆ ಇಂಪಾರ್ಟೆಂಟ್. ಖಂಡಿತ ನಾನು ಹೇಳ್ತಿರುವಂಥದ್ದು ಅಂದ್ರೆ ಒಂದು ಪವರ್ ಸಪ್ಲೈ ಒಂದು ಸಪರೇಟ್ ಒಂದು ವ್ಯವಸ್ಥೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ಬೆಂಗಳೂರನ್ನ ಸಮಗ್ರವಾಗಿ ನಾವು ಅಭಿವೃದ್ಧಿ ಪಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ಇನ್ನೂ ನೀರಿಗೋಸ್ಕರ ಪರದಾಡುವಂತ ಸ್ಥಿತಿ, ಕಸ ಎತ್ತಕ್ಕೆ ನಮಗೆ ನಮ್ಮಲ್ಲಿರುವಂತಹ ವ್ಯವಸ್ಥೆಗೆ ಯೋಗ್ಯತೆ ಇಲ್ಲ, ಕಸ ಎತ್ತುವಂತ ಯೋಗ್ಯತೆ ಇಲ್ಲ ನಮ್ಮ ಬೆಂಗಳೂರಿನ ಆಡಳಿತ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿರಂಗಿಲ್ಲ. ಇವತ್ತು ಬೆಂಗಳೂರು ಮಹಾನಗರಕ್ಕೆ ರಾಜ್ಯ ಸರ್ಕಾರದ್ದು ಒಂದು ಸಹಕಾರ ಬೇಕಾಗುತ್ತೆ. ಯಾಕೆಂದರೆ ಇವತ್ತು ಅತಿ ಹೆಚ್ಚು ಟ್ಯಾಕ್ಸ್ ಕೊಡುವಂಥ, ತೆರಿಗೆ ಕೊಡುವಂಥ ಒಂದು ಮಹಾನಗರ ಪಾಲಿಕೆ ಅಂತಂದರೆ ಬೆಂಗಳೂರಿನ ಜನ. ಅದಕ್ಕೆ ಎಷ್ಟು ಅನುದಾನ ವಾಪಸ್ ಬರಬೇಕು ಅಷ್ಟು ಅನುದಾನ ವಾಪಸ್ ಬರ್ತಾ ಇಲ್ಲ ಬೆಂಗಳೂರು ಮಹಾನಗರಕ್ಕೆ. ಓಕೆ, ಆದ್ದರಿಂದ ಬೆಂಗಳೂರು ಮಹಾನಗರಕ್ಕೆ ಆ ಸಂಪನ್ಮೂಲಗಳ ಕೊರತೆ ಇದೆ. ನಿಮ್ಮ ಬೆಂಗಳೂರು ದಕ್ಷಿಣದಲ್ಲಿ ನಿಮ್ಮ ವಿರುದ್ಧವಾಗಿ ನಿಂತಿರುವಂಥ ನಂದನ್ ನಿಲೇಕಣಿ ಅವ್ರನ್ನ ಇಂಟರ್ವ್ಯೂ ಮಾಡಿದೆ ನಾನು ಇದೇ ನೇರ ಸಂದರ್ಶನದಲ್ಲಿ. ಅವ್ರು ಹೇಳಿದ್ರು, ನಮಗೆ ಕೈ ಸಿಗದಿರುವಂಥ ನಾಯಕರು ಬೇಡ, ಬೆಂಗಳೂರಿಗೆ ಏನೂ ಮಾಡದಿರುವಂಥ ನಾಯಕರು ಬೇಡ, ಬೆಂಗಳೂರಿನ ಬಗ್ಗೆ ನನಗೆ ನನ್ನದೇ ಆದಂಥ ಕನವರಿಕೆಗಳಿದೆ, ಜನ ಈ ಬಾರಿ ನನ್ನ ಕೈ ಹಿಡಿತಾರೆ ಅನ್ನುವಂಥ ಮಾತು. ನೋಡಿ, 18 ವರ್ಷದ ಸೇವೆ ಬಗ್ಗೆ 18 ದಿವಸದ ಪ್ರೀತಿಯವರು ಏನು ಬೇಕಾದರೂ ಮಾತಾಡ್ಬೋದು. ಯಾಕೆಂದರೆ ಅವರಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಆದಾಗಿನಿಂದ ಬೆಂಗಳೂರಿನ ಬಗ್ಗೆ ಒಂದು ಪ್ರೀತಿ ಹುಟ್ಕೊಂಡಿದೆ. ಈಗ ಬೆಂಗಳೂರು ಮಹಾನಗರಕ್ಕೆ ನಾನು ಹೋರಾಟ ಮಾಡಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತೆಗೆದುಕೊಂಡು ಬಂದೆ. ಎಲ್ಲದ್ರ ಜೊತೆಗೆ ಒಂದಿಷ್ಟು ಕಸ ಎತ್ತಕ್ಕೊಂದಿಷ್ಟು ವ್ಯವಸ್ಥೆ ಮಾಡಿದೆ ಅಂತ ಹೇಳ್ಬಿಟ್ಟಿದ್ರೆ ಬಹಳ ಖುಷಿ ಆಗೋದು ಸರ್. ನೋಡಿ, ಕಸ ಗೊಬ್ಬರ ಅರ್ಥ ಇದೆ. ನಾನು ಏನು ಅಂತಂದ್ರೆ, ಯಾವ ರೀತಿ ಬೆಸ್ಕಾಮು ಇತ್ಯಾದಿ ಎಲ್ಲ ಇದೆಯೋ ಆ ರೀತಿ ಬೆಂಗಳೂರಿಗೆ ಒಂದು ಸೆಪರೇಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಥಾರಿಟಿ